ಪುಣ್ಯಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ನಮ್ಮೆಲ್ಲರ ಆ, ಹಾಗೆ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಸಂಕಲ್ಪದಂತೆ ಭಗವದ್ಗೀತಾ ಧ್ಯಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಆ ಈಗಾಗಲೇ 16ನೇ ಅಧ್ಯಾಯ 16ನೇ ಅಧ್ಯಾಯ ಕೃಷ್ಣ ಒಬ್ಬ ಸಾಧಕನಲ್ಲಿ ಇರಬೇಕಾದಂತಹ ಏನು ದೈವಿ ಸ್ವಭಾವಗಳು ಅಥವಾ ದೈವಿ ಸಂಪತ್ತು ಅಂತ ಹೇಳಿ ಒಟ್ಟು 26 ಗುಣಗಳನ್ನ ಹೇಳಿದ. ಹಾಗೆ ಈಗ ಆ ಈ- ಯಾವ ಗುಣಗಳು ಒಬ್ಬ ಸಾಧಕನಲ್ಲಿ ಇರಬೇಕು ಅಂತ ಕೃಷ್ಣ ಹೇಳಿದ್ದಾನೋ, ಈಗ ಕೃಷ್ಣ ಹೇಳ್ತಾ ಇದ್ದಾನೆ ಯಾವ ಗುಣಗಳು ಒಬ್ಬ ಸಾಧಕನಲ್ಲಿ ಇರಬಾರ್ದು, ಅಥವಾ ಈ ಗುಣಗಳಿದ್ರೆ ಅವನು ಹೇಗೆ ಅಧಂಪತನವನ್ನು ಹೊಂದುತ್ತಾನೆ ಅನ್ನುವುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಅಸುರಿ ಗುಣಗಳು, ಅಸುರಿ ಅಂತಂದ್ರೆ ಒಬ್ಬ ರಾಕ್ಷಸನಲ್ಲಿ ಅಥವಾ ಆ ಸ್ವಭಾವದಲ್ಲಿ ಇರುವಂತಹ ಗುಣಗಳು ಏನು ಅಂತಂದ್ರೆ, ಅದರಲ್ಲಿ 6 ಗುಣಗಳನ್ನು ಹೇಳ್ತಾ ಇದ್ದಾನೆ. ಡಂಬ ಅಂದ್ರೆ ಈ ಇದ್ದದ್ದನ್ನ ಇಲ್ಲದೆ ಇರುವುದನ್ನ ಇದೆ ಅಂತ ತೋರಿಸಿಕೊಳ್ಳೋದು. ಒಳಗಡೆ ಆ ಈ- ಅಂದ್ರೆ ಅವನಿಗೆ ನಿಜವಾಗ್ಲೂ ಅವನಿಗೆ ಏನೋ ಅಷ್ಟು ಇದಿಲ್ಲ, ಆದ್ರೆ ಹೊರಗಡೆಯಿಂದ ಮಾತ್ರ ತೋರಿಸ್ಕೊಳ್ತಾ ಹೋಗ್ತಾನೆ. ಒಳಗಡೆ ಏನಿಲ್ಲೋ ಅದು ಇದೆ ಅಂತ ಹೇಳಿ, ಅಂದ್ರೆ ಏನಂತೀವಿ ನಾವು, ಸೋಗಲಾಡಿತನ ಅಂತೀವಲ್ಲ ಹಾಗೆ, ಆ, ಒಳಗಿರುವ ಕೆಟ್ಟತನವನ್ನು ಮುಚ್ಚಿಟ್ಟು ತುಂಬಾ ಒಳ್ಳೆಯವರ ಹಾಗೆ ಪ್ರದರ್ಶನ ಮಾಡ್ತಾನೆ. ಇತ್ಯಾದಿ ಡಂಬಾಚಾರದಲ್ಲಿ ಮುಳುಗ್ತಾನೆ ಅಂತ ಹೇಳಿ, ಆರ್ಜವಂ ಎನ್ನುವ ಸದ್ಗುಣದ ವಿರುದ್ಧ ಗುಣ ಇದು ಅಂತ ಹೇಳಿ ಕೃಷ್ಣ ಹೀಗೆ ಅಂದ್ರೆ ಈ ನಾಟಕದ ಬದುಕನ್ನು ಬದುಕ್ತಾನೆ. ಎರಡನೇದು ದರ್ಪ, ಏನು ತಪ್ಪು ಮಾಡಲು ಹೇಸದಂತಹ ಮನೋವೃತ್ತಿಯಲ್ಲಿರ್ತಾನೆ. ಆ, ಇದು ಅತಿ ಏನಂದ್ರೆ ಸರಿ ಎನ್ನುವ ಸದ್ಗುಣದ ವಿರುದ್ಧವಾದ ಗುಣ ಇದು ದರ್ಪ. ಅಂದ್ರೆ ಅವನಿಗೆ ಅಷ್ಟು ಏನಂತೀವಿ ದುರಹಂಕಾರ ಮೈಯಲ್ಲಿ ತುಂಬಿಕೊಂಡಿರ್ತದೆ. ಮೂರನೇದು ಅತಿಮಾನಂ, ಅಂದ್ರೆ ತನ್ನ ಬಗ್ಗೆ ಅತಿರೇಕದ ಕಲ್ಪನೆ, ನಾನೇ ದೊಡ್ಡ ಮನುಷ್ಯ ಅಂತ ಅನ್ನೋದು, ಭ್ರಮಿಸಿಕೊಂಡು ಇನ್ನೊಬ್ಬರಿಗೆ ಅಗೌರವವನ್ನು ತೋರುವುದು. ಎಲ್ಲರೂ ಹ್ಮ್ ಏನು ತನ್ನ ಕಾಲ ಕೆಳಗೆ ಇರಬೇಕು, ನಾ ಹೇಳಿದ್ದೇ ನಡಿಬೇಕು, ಅಥವಾ ನಾನು ಏನು ಇಷ್ಟಪಡ್ತೇನೋ ಅದೇ ಆಗಬೇಕು ಅನ್ನುವ ಅತಿರೇಕದ ಆ, ವಿಚಾರಗಳು. ಇನ್ನು ನಾಲ್ಕನೇದು ಕ್ರೋಧ, ಅಂದ್ರೆ ಮನುಷ್ಯ ಆದಷ್ಟು ಬಿಡಲೇಬೇಕಾದಂತ ಗುಣ ಯಾವುದು? ಈ ಕ್ರೋಧ. ಇದು ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ದಾರಿ ತಪ್ಪಿಸುವಂತಹ ದುರ್ಗುಣ. ಹಾಗಾಗಿ ಪಾರುಷ್ಯ ಅಂದ್ರೆ ಉಗ್ರವಾದ ಅಸಹ್ಯವಾದ ಮಾತು, ಇನ್ನೊಬ್ಬರನ್ನ ತತ್ಸಾರದಿಂದ ಮಾತನಾಡೋದು, ಕೇವಲವಾಗಿ ನೋಡೋದು, ಕೇವಲವಾಗಿ ಮಾತನಾಡೋದು, ಆಯ್ತಾ? ಹೀಗೆಲ್ಲ ಆ ಪಾರುಷ್ಯ ಅಂದ್ರೆ ಕೇವಲವಾದ, ಇನ್ನೊಬ್ರು ಅಂತಂದ್ರೆ ಅವನಿಗೆ ಉದಾಸೀನ. ಹಾಗೆ ಒಂಬತ್ತನೇ ಆರನೇದು ಅಜ್ಞಾನ, ಮೇಲಿನ ಎಲ್ಲಾ ದುರ್ಗುಣಗಳ ಚಕ್ರವರ್ತಿ ಇದ್ದ ಹಾಗೆ ಈ ಅಜ್ಞಾನ. ನಿಜವಾದ ಜ್ಞಾನಿ ಎಂದೂ ಕೂಡ ಈ ಕೆಟ್ಟ ಗುಣಗಳನ್ನ ಬೆಳೆಸಿಕೊಳ್ಳುವುದಿಲ್ಲ, ಅಥವಾ ಈ ಕೆಟ್ಟ ಗುಣಗಳಿಗೆ ದಾಸನಾಗೋಲ್ಲ. ಈ ಎಲ್ಲ ಹಸಿರು ಗುಣಗಳು ನಮ್ಮಲ್ಲಿ ಮನೆ ಮಾಡಿ ನಮ್ಮನ್ನೇ ಹೊರ ಹಾಕ್ತವೆ. ಆದ್ದರಿಂದ ಈ ಗುಣಗಳನ್ನ ನಾವು ಒಂದು ವೇಳೆ ನಮ್ಮಲ್ಲಿ ಆ ತರದ ಏನಾದರೂ ಸಣ್ಣ ಪುಟ್ಟ ಅಂಶಗಳಿದ್ರೆ ಅದನ್ನು ಬಿಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಏಕೆ?
ದೈವಿ ಸಂಪತ್ತನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದನ್ನ ಕೃಷ್ಣ ವಿವರಿಸ್ತಾ ಹೇಳ್ತಾ ಇದ್ದಾರೆ ನೋಡು. ದೈವಿ ಸಂಪತ್ತು ಆ, ವಿಮೋ ವಿಮೋಕ್ಷಕ್ಕೆ ಕಾರಣವಾಗ್ತದೆ. ಆಸುರಿ ಸ್ವಭಾವ ನಿಬಂಧಕ್ಕೆ ಕಾರಣವಾಗ್ತದೆ. ಶ್ರೀಕೃಷ್ಣ ವಿಮೋಕ್ಷ, ನಿಬಂಧ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಏನು ವಿಮೋಕ್ಷ ಅಂತಂದ್ರೆ ಅವರವರ ಸಾಧನೆಗೆ ತಕ್ಕಂತೆ ವಿವಿಧ ಸ್ತರದಲ್ಲಿ ಆ, ವ್ಯಕ್ತಿತ್ವ ವಿಕಾಸ ಮತ್ತೆ ಮೋಕ್ಷವಾಗ್ತದೆ. ನಿಬಂಧ ಅಂತಂದ್ರೆ ಆ ಏನು ಸಂಸಾರ ಬಂಧವಲ್ಲ. ಆ, ಇದು ನೀಚ ಬಂಧ, ಅಂದ್ರೆ ನಮ್ಮನ್ನ ಕತ್ತಲೆ ತಮಸ್ಸೆಗೆ ತಳ್ಳುವಂತಹ ಬಂಧ. ಹಾಗಾಗಿ ಆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನೋಡು, ನೀನು ದೈವಿ ಸಂಪತ್ತಿನ ಪೂರ್ಣ ಪ್ರಮಾಣದ ಆವಿಷ್ಕಾರ ಇದ್ದ ಹಾಗೆ. ಅದಕ್ಕಾಗಿ ದೈವಿ ಸಂಪತ್ತಿನ ಮನೆಯನ್ನ ಹುಡುಕಿ ಹುಟ್ಟಿದ್ದೀಯ. ನಿನ್ನ ಸ್ವಭಾವ ಮತ್ತೆ ನೀನು ಹುಟ್ಟಿದ ಮನೆತನದ ಪ್ರಭಾವ ಒಂದಕ್ಕೊಂದು ಪೂರಕ. ಇದಕ್ಕಾಗಿ ನೀನು ಏನು ಚಿಂತೆ ಮಾಡಬೇಕಾಗಿಲ್ಲ. ಹಾಗಾಗಿ ಅಂದ್ರೆ ನಿನ್ನಲ್ಲಿ ಈ ದೈವಿ ಸ್ವಭಾವ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಲ್ರೆಡಿ ನಿನ್ನಲ್ಲೇ ಇದೆ. ಅಂತ ಹೇಳಿ ಹಾಗಾಗಿ ಈ ವಿಶ್ವದಲ್ಲಿ ಮೂಲಭೂತವಾಗಿ ಎರಡು ಬಗೆಯ ಮಾನವರು ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನ ಕಡೆಗೆ ಮುಖ ಮಾಡಿ ಸಾಗುವಂತಹ ದೈವಿ ನಡೆಯುಳ್ಳಂತಹವರಾದ್ರೆ, ಇನ್ನೊಂದು ಭಗವಂತನಿಗೆ ಬೆನ್ನು ಹಾಕಿ ಸಾಗುವಂತಹ ಅಸುರಿ ಸ್ವಭಾವ ನಡೆಯುವವರು. ಆ, ಈ ಎರಡೂ ವಿಭಾಗದಲ್ಲಿ ಹ್ಮ್, ಆ, ಇಲ್ಲಿಯ ತನಕ ದೈವಿ ಸ್ವಭಾವದ ಬಗ್ಗೆ ವಿಸ್ತಾರವಾಗಿ ಹೇಳಿದಂತಹ ಕೃಷ್ಣ ನಮ್ಮ ಆಂತರಿಕ ಮತ್ತು ಸಾಮಾಜಿಕ ನಡೆಯ ಬಗ್ಗೆ ವಿಸ್ತಾರವಾದ ಚಿತ್ರಣವನ್ನು ಕೊಟ್ಟು ಇಲ್ಲಿ ಅಸುರಿ ಸ್ವಭಾವದ ನಡೆನುಡಿಗಳ ಬಗ್ಗೆ ಇನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಅಂತಂದ್ರೆ ಆ ನಿಜವಾಗ್ಲೂ ಅಸುರಿ ಸ್ವಭಾವದವರು ಹೇಗಿರ್ತಾರೆ, ಹ್ಮ್? ಅಥವಾ ನಾವು ಹೇಗಿರಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಸುರಿ ಸ್ವಭಾವದವರ ಸಾಮಾಜಿಕ ಹ್ಮ್, ನಡೆ ನುಡಿಯಲ್ಲಿ ಕೃಷ್ಣ ಇಲ್ಲಿ ವಿವರಿಸ್ತಾನೆ. ಅಸುರಿ ಸ್ವಭಾವದವರಿಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎನ್ನುವ ಎಚ್ಚರ ಇರುವುದಿಲ್ಲ. ಇದರಿಂದ ಇವರು ಮಾಡಬಾರದನ್ನೇ ಮಾಡ್ತಾ ಇರ್ತಾರೆ. ಅವರಿಗೆ ನ್ಯಾಯ ನ್ಯಾಯ ಯಾವುದೂ ಮುಖ್ಯ ಅಲ್ಲ. ಹಣ ಸಂಪಾದನೆ ಮತ್ತೆ ಗಣ್ಯ ವ್ಯಕ್ತಿ ಸ್ಥಾನ ಗಳಿಸಬೇಕು ಎನ್ನುವುದು ಒಂದೇ ಅವರ ಮುಖ್ಯ ಬಯಕೆಯಾಗಿರ್ತದೆ. ಇದರಿಂದ ಹಣ ಸಂಪಾದನೆಯಲ್ಲಿ ನ್ಯಾಯದ ಮುಖವಿರಬೇಕು ಎನ್ನುವ ಎಚ್ಚರ ಕೂಡ ಅವರಿಗೆ ಇರೋಲ್ಲ. ಹೆಂಗಾದ್ರೆ ಒಟ್ಟಿನಲ್ಲಿ ದುಡ್ಡು ಬರಬೇಕು, ಒಟ್ಟಿನಲ್ಲಿ ಆ ಸ್ಥಾನವನ್ನು ಪಡಿಬೇಕು. ಅದು ಅಡ್ಡ ದಾರಿ ಆದ್ರೂ ಸರಿ, ಒಳ್ಳೆ ದಾರಿ ಆದ್ರೂ ಸರಿ ಅಂತ ಈ ರೀತಿ ಸ್ಥಿತಿಯಲ್ಲಿ ಇಳಿದು ಬಿಡ್ತಾರೆ. ಮೂಲಭೂತವಾಗಿ ಅಸುರಿ ಸ್ವಭಾವದಲ್ಲಿರುವವರು ಆ, ನೈರ್ಮಲ್ಯದಲ್ಲಿ ಇರುವುದಿಲ್ಲ, ಅಂದ್ರೆ ಶುದ್ಧವಾಗಿರೋಲ್ಲ. ಒಳ್ಳೆಯ ಮಾತು, ಒಳ್ಳೆಯ ಯೋಚನೆ, ಸ್ವಚ್ಛ ಶರೀರ ಇದ್ಯಾವುದೂ ಇರಲ್ಲ. ಇವರು ಬಾಹ್ಯವಾಗಿ ಬಹಳ ಶುದ್ಧರಾಗಿ, ಹೊರಗಡೆಯಿಂದ ನೋಡ್ಲಿಕ್ಕೆ ಒಳ್ಳೆ ಗರಿ ಬಟ್ಟೆ ಹಾಕೊಂಡು ಬಹಳ ಶುದ್ಧವಾಗಿರ್ತಾರೆ. ನಾಟಕ ಮಾಡ್ತಾರೆ. ಆ ಇವರು ಎಂದೂ ಪ್ರಾಮಾಣಿಕರಾಗಿ ಇರೋದಿಲ್ಲ. ಏನು ಮಾಡಿದರೂ ಅದು ತೋರಿಕೆಗಾಗಿ ಇರ್ತದೆ. ನಮಗೆ ಕೃಷ್ಣ ಗೀತೆಯಲ್ಲಿ ಹೇಳುವ ಒಂದೊಂದು ಗುಣ ನಡತೆಗೆ ಉದಾಹರಣೆ ಮಹಾಭಾರತದಲ್ಲೇ ಸಿಗ್ತದೆ. ಅದಕ್ಕಾಗಿ ಗೀತೆಯನ್ನು ಮಹಾಭಾರತದ ಸಾರ ಅಂತ ಹೇಳಿ ಕರೀತಾರೆ. ಹಾಗೆ ಅಸುರಿ ಸ್ವಭಾವಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ದುರ್ಯೋಧನ. ದುರ್ಯೋಧನ ಅವನು ಇಡೀ ಬದುಕೇ ಸೋಗಲಾಡಿತಾನೆ. ಅವನು ಕೂಡ, ದುರ್ಯೋಧನನು ಕೂಡ ಆ ಏನು ಈ ಪಾಂಡವರು ಸಹಜವಾಗಿ ಕೃಷ್ಣನ ಭಕ್ತರಲ್ವಾ. ಆ ದುರ್ಯೋಧನನು ಕೂಡ ಜನರಿಗೆ ನಂಬಿಸ್ತಿದ್ದ ಏನಂತಂದ್ರೆ, ನಾನು ಕೂಡ ಭಾರಿ ದೊಡ್ಡ ದೇವರ ಭಕ್ತ. ಯಾಕೆಂದ್ರೆ ಅವನು ಈ ಇದು ಬರ್ತದೆ ಏನು ಅಂತಂದ್ರೆ ಆ ಕ- ಕಲಿಂಗ ನೀತಿ ಅಂತ ಹೇಳಿ, ಅಂದ್ರೆ ವಿದುರ ನೀತಿ, ಕಲಿಂಗ ನೀತಿ ಅಂತ. ಅಂದ್ರೆ ವಿದುರ ಪಾಂಡವರಿಗೆ ಏನು ಮಾರ್ಗದರ್ಶಕನಾದ್ರೆ, ಕಲಿಂಗ ಆ ಈ ದುರ್ಯೋಧನನಿಗೆ ಮಾರ್ಗದರ್ಶನ. ಅದರಲ್ಲಿ ಕಲಿಂಗ ಹೇಳ್ತಾನೆ ಹೆಂಗೆಲ್ಲ ಬದುಕಬೇಕು, ಜನರನ್ನ ಹೆಂಗೆಲ್ಲ ಮೋಸ ಮಾಡಬಹುದು ಆ, ಅಂತ ಹೇಳಿ. ಅಂದ್ರೆ ಅವಾಗ ಆ ಕಲಿಂಗ ಹೇಳ್ತಾನೆ ನೋಡು, ನೀನು ದೇವರ ಭಕ್ತ ಅಲ್ಲ, ಆದ್ರೂ ಹೊರಗಡೆಯಿಂದ ತೋರಿಸ್ಕೋಬೇಡ. ಮತ್ತೆ ದೊಡ್ಡ ದೇವರ ಭಕ್ತನ ಹಾಗೆ ನಾಟಕ ಮಾಡು. ಯಾಕೆ ಅಂತ ಹೇಳ್ತಾನೆ ಅದರಲ್ಲಿ, ನೀನು ಮಾಡಿದ ಎಲ್ಲಾ ತಪ್ಪುಗಳನ್ನ ಮುಚ್ಚಿ ಹಾಕಬೇಕು ಅಂತಂದ್ರೆ, ಅಥವಾ ಜನ ನಿನ್ನನ್ನು ಬೇಗ ಕ್ಷಮಿಸಬೇಕು ಅಂತಂದ್ರೆ, ಅದಕ್ಕೆ ಇರುವ ಒಂದೇ ಮಾರ್ಗ ಅಂತಂದ್ರೆ ನೀನು ಏನೋ ದೊಡ್ಡ ದೇವರ ಭಕ್ತ ಅನ್ನೋದನ್ನ ತೋರಿಸೋದು. ಯಾಕೆ ನೀನು ದೇವಸ್ಥಾನಕ್ಕೆ ಹೋಗಿ ಆ ದೇವರ ಮುಂದೆ ಬಹಳ ದೊಡ್ಡ ಭಕ್ತಿಯನ್ನ ತೋರಿಸಿದೆ ಅಂತಂದ್ರೆ ಜನ ಏನ ಅಂತ ತಿಳ್ಕೊಂತಾರೆ ಗೊತ್ತಾ, ಎಂತ ಒಳ್ಳೆ ಮನುಷ್ಯ ಹಬ್ಬ, ನೋಡು ಎಷ್ಟು ದೇವರು ಭಯ ಭಕ್ತಿ ಆ, ಅಂತ ಹೇಳಿ ನಿನ್ನ ಮೇಲೆ ಬಹಳ ನಂಬ್ಕೊಂಡ್ ಬಿಡ್ತಾರೆ. ನಾಳೆ ನೀನ್ ಏನಾದ್ರೂ ತಪ್ಪು ಮಾಡಿದ್ರು ಜನ ನಿನ್ನನ್ನು ಅಷ್ಟು ಗಟ್ಟಿಯಾಗಿ ಅದನ್ನ ಒಪ್ಪಲ್ಲ. ಅಂತಂದ್ರೆ
ಅಷ್ಟೆಲ್ಲ ದೇವರು ಪೂಜೆ ಮಾಡ್ತಿದ್ದ, ದೇವಸ್ಥಾನ ಬರ್ತಿದ್ದ, ಅಷ್ಟು ಭಕ್ತಿ ಮಾಡ್ತಿದ್ದ. ಅವರು ಇಂಥ ಕೆಲಸ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ನಂಬಲ್ಲ. ಹಂಗಾಗಿ ಹೊರಗಡೆಯಿಂದ ನೀನು ಏನೇ ನಿನಗೆ ಇಷ್ಟ ಇದೆಯಾ ಇಲ್ಲ ಗೊತ್ತಿಲ್ಲ, ಆದ್ರೆ ಹೊರಗಡೆಯಿಂದ ತೋರಿಸ್ಕೋಬೇಕು ಹಾಗೆ. ಆ, ಬರೀ ದೊಡ್ಡ ದಾನ ಧರ್ಮ ಮಾಡಿದ ಹಾಗೆ, ದೊಡ್ಡ ಯಾಗ ಯಜ್ಞಗಳನ್ನು ಮಾಡಿದ ಹಾಗೆ, ಏನು ದೇವಸ್ಥಾನಕ್ಕೆ ಹೋಗೋದೇನು, ಆಮೇಲೆ ಅಲ್ಲಿ ಹೋಗಿ ದಾನ ಧರ್ಮ, ಆ, ಈ ರೀತಿ ಅಂದ್ರೆ ಎಲ್ಲ ಒಳ್ಳೆಯವರು ಹೇಗೆ ಮಾಡ್ತಾರೋ ಅದನ್ನ ನಿನಗೆ ಇಷ್ಟ ಇದೆಯೋ ಇಲ್ಲದೇ ಇದ್ರೂ ಕೂಡ ಹೊರಗಡೆಯಿಂದ ನಾಟಕ ಮಾಡ್ತಾ ಇರಬೇಕು. ಯಾಕೆ ಅಂತಂದ್ರೆ ಜನರನ್ನ ನಂಬಿಸ್ಲಿಕ್ಕಾಗಿ ಅಂತ ಹೇಳಿ ಆ ಕಳಿಂಕ ನೀತಿಯಲ್ಲೇ ಬರ್ತದೆ ಹಾಗೆ. ದುರ್ಯೋಧನ ಅದನ್ನ ಮಾಡ್ತಿದ್ದ. ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದ್ರು. ಅದನ್ನ ಹಂಗಂತ ಹೇಳಿ ದುರ್ಯೋಧನನು ಕೂಡ ಅವನು ಏನೋ ಒಂದು ಪುರುಷೋತ್ತಮ ಯಾಗನ ಯಾವುದೋ ಒಂದು ಮಾಡ್ತಾನೆ. ಯಾಕಂದ್ರೆ ಅವ್ರು ಮಾಡಿದ್ರಲ್ವ ನಾನು ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ನಾನು ದೊಡ್ಡ ಭಕ್ತ ಅಂತ ತೋರಿಸ್ಕೊಳ್ಳಿಕ್ಕೆ. ಹಾಗೆ ಕೇವಲ ತೋರ್ಪಡಿಕೆಗಾಗಿ ಅವರು ಮಾಡ್ತಾ ಇರ್ತಾರೆ. ಹ್ಮ್. ಹಾಗಾಗಿ ಅಸುರರಲ್ಲಿ ಎರಡು ವಿಧ ಇರ್ತದೆ. ಜಗತ್ತಿಗೆ ಇನ್ನೊಂದು ಸತ್ಯವಿಲ್ಲ, ಜಗತ್ತಿಗೆ ಇನ್ನೊಂದು ಪ್ರತಿಷ್ಠೆ ಇಲ್ಲ, ಜಗತ್ತು ಇನ್ನೊಬ್ಬ ಈಶ್ವರನಿಲ್ಲ ಎನ್ನುವ ನಾಸ್ತಿಕ ತಿಳುವಳಿಕೆ ಅವರಿಗಿರ್ತದೆ. ಜಗತ್ತನ್ನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಒಳಪಡಿಸುವ ಶಕ್ತಿ ಅಂತಂದ್ರೆ ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಒಂದು ಶಕ್ತಿ ಇದೆ ಅನ್ನುವ ನಂಬಿಕೆ ಕೂಡ ಅವರಿಗಿರೋಲ್ಲ. ಅಂತಂದ್ರೆ ದೇವರು ಅನ್ನುವ ಅಸ್ತಿತ್ವದ ಬಗ್ಗೆ ಅವರಿಗೆ ಅಷ್ಟು ಅರಿವಿರೋಲ್ಲ. ಇವರು ಜಗತ್ತಿಗೆ ಆಧಾರನಾಗಿರುವ ಒಬ್ಬ ದೇವರು ಇಲ್ಲ, ದೇವರು ಕೂಡ ಇಲ್ಲ. ಆದ್ದರಿಂದ ಈ ಜಗ ಈ ಜಗತ್ತನ್ನ ನಿಯಂತ್ರಿಸಲಿಕ್ಕೆ ಅಂತ ಹೇಳಿ ಯಾರೋ ಒಬ್ಬರು ಇದ್ದಾರೆ ಅನ್ನುವ ನಂಬಿಕೆ ಅವರಿಗಿರೋಲ್ಲ. ಗೆಲ್ಲವೂ ಭ್ರಮೆ ಅದು, ಅನ್ನುವ ವಾದವನ್ನು ಮಾಡ್ತಾರೆ. ಸೃಷ್ಟಿ ಚಕ್ರ ಅಂತ, ಇದು ಸೃಷ್ಟಿ ಚಕ್ರ ಅನ್ನುವುದು ಒಂದು ಮೂರ್ಖತನದ ಸಿದ್ಧಾಂತ ಅನ್ನುವ ನಂಬಿಕೆಯಲ್ಲಿ ಇರ್ತಾರೆ. ಆಮೇಲೆ ದೇವರ ಅಸ್ತಿತ್ವವನ್ನು ಕೂಡ ನಂಬಲ್ಲ ಅವರು. ಇನ್ನೊಂದು ವಿಧದ ಹಸಿರು ಇರ್ತಾರೆ ಈ ಜಗತ್ತಿಗೆ. ನಮಗೆ ಏನು ಕಾಣ್ತದೋ ಅದು ಕೇವಲ ನಮ್ಮ ಭ್ರಮೆ ಎಂದು ಶೂನ್ಯವಾದವನ್ನು ಮಾಡುವವರು ಇರ್ತಾರೆ. ಅಂದ್ರೆ ಈ ಜಗತ್ತೇ ಒಂದು ಶೂನ್ಯ, ಎಲ್ಲವೂ ಅಸತ್ಯ ಅಸತ್ಯ ಅಂತ. ಅಂದ್ರೆ ಇವರು ಈ ಪ್ರಪಂಚ ನಮ್ಮ ಬಯಕೆಗಳಿಂದ ಬೆಳೀತಾ ಇದೆಯೇ ಹೊರತು ಇನ್ನೊಂದು ಶಕ್ತಿಯಿಂದ ಅಂತ ಹೇಳಿ ನಂಬಲು. ಹೀಗೆ ತಮ್ಮದೇ ಆದ ಒಂದು ಬ್ರಹ್ಮಾಲೋಕದಲ್ಲಿ ಬದುಕ್ತಾ ಇರ್ತಾರೆ. ಅಸುರ ಮನೋವೃತ್ತಿ ಬೆಳೆಸಿಕೊಳ್ಳುವ ಜನ ತಮ್ಮ ಬದುಕಿಗೆ ಅನರ್ಥವನ್ನು ತಂದುಕೊಂಡು ತಮ್ಮ ನಾಶಕ್ಕೆ ತಾವೇ ಕಾರಣರಾಗ್ತಾರೆ. ಇವರು ತಮ್ಮ ನಂಬಿಕೆ ತಮ್ಮನ್ನು ನಾಶ ಮಾಡ್ತಾರೆ. ನಾವು ಕತ್ತಲೆಯ ದಾರಿಯಲ್ಲಿ ನಡೀತಾ ಇದ್ದೇವೆ ಎನ್ನುವ ಎಚ್ಚರ ಕೂಡ ಇಲ್ಲದೆ ಆ, ಲೋಕಕಂಟರ ಲೋಕಕಂಟಕರಾಗ್ತಾರೆ, ಉಗ್ರಗಾಮಿಗಳಾಗ್ತಾರೆ. ಇದರ ಪರಿಣಾಮ ಇವರು ಏನು ಲೋಕಕಂಟಕರಾಗಿ ಈ ರೀತಿ ಮನೋವೃತ್ತಿ ಇದ್ದು ನಮ್ಮ ನಿಮ್ಮ ನಡುವೆ ಇರುವ ಏನು ನಮ್ಮ ನಿಮ್ಮ ನಡುವೆನೇ ಇರ್ತಾರೆ ಇವರು. ಆದ್ರೆ ಅಸುರರ ಹಾಗೆ ಬದುಕ್ತಾ ಇರ್ತಾರೆ. ಅಸುರಿ ಸ್ವಭಾವದವರ ಬಯಕೆಗೆ ಕೊನೆ ಎನ್ನುವುದಿರುವುದಿಲ್ಲ. ಎಷ್ಟು ಬಂದರೂ ಇನ್ನೂ ಬೇಕು ಅನ್ನುವ ಆಸೆ. ಪುರಾಣದಲ್ಲಿ ಹೇಳುವಂತೆ ಹೇಗೆ ಪಾತಾಳವನ್ನ ಮಣ್ಣು ಹಾಕಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಮನುಷ್ಯನ ಬಯಕೆಯನ್ನ ಪೂರೈಸಲು ಸಾಧ್ಯವಿಲ್ಲ. ನಮಗೆ ಎಷ್ಟೇ ಹಣ ಸಿಕ್ಕಿದ್ರೂ ಕೂಡ ನಾವು ಅದರ ಬಲಬದಿಯಲ್ಲಿ ಒಂದು ಸೊನ್ನೆಯನ್ನ ಸೇರಿಸಿಕೊಂಡು ಕಡಿಮೆ ಆಯಿತು ಅಂತ ಇನ್ನೂ ಕೊರಗ್ತಾನೆ ಇರ್ತೇವೆ. ಮತ್ತೆ ಸಂತೋಷವನ್ನು ಮರಿತಾ ಹೋಗ್ತೇವೆ. ಹಾಗಾಗಿ ಸಾಕು ಎನ್ನುವುದು ದೈವಿ ಸ್ವಭಾವ ಹೋದರೆ ಬೇಕು 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 ಅನ್ನುವುದು ಅಸುರಿ ಸ್ವಭಾವ ಹೋಗ್ತದೆ. ಹೀಗೆ ಅಸುರಿ ಸ್ವಭಾವದ ಬಯಕೆಗಳ ಬೆನ್ನ ಹತ್ತಿ ಆ ತೀರದ ಬಯಕೆಯನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಮಾಡಬಾರದನ್ನ ಮಾಡ್ತಾರೆ. ಇವರ ಜೀವನವೇ ಡಂಬಾಚಾರ, ಬಿಗುಮಾನ, ದುರಹಂಕಾರ, ನಾಟಕೀಯವಾದುದು, ಬದುಕಿನಿಂದ ಇನ್ನೊಬ್ಬರಿಗೆ ಮೋಸ ಮಾಡುವುದು. ಹೀಗೆ ನುಡಿಯಲ್ಲಿ ಸ್ವಚ್ಛತೆ ಇಲ್ಲದೆ ಕೊಳಕು ಕೊಳಕು ಬದುಕಿನಲ್ಲಿ ಬದುಕ್ತಾರೆ. ಇವರ ಕೊರಗಿಗೆ ಕೊನೆಯೇ ಇಲ್ಲ. ಇವರು ತಮ್ಮ ಇಡೀ ಜೀವನವನ್ನ ಇಲ್ಲದನ್ನ ಪಡೆಯುವ ಕೊರಗಿನಲ್ಲೇ ಏನು ಬದುಕ್ಬಿಡ್ತಾರೆ. ಅಯ್ಯೋ ನನಗದಿಲ್ಲ, ನನಗಿದಿಲ್ಲ, ದೇವರು ಏನು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಅವರಿಗೆ ಸಂತೋಷ ಇರೋಲ್ಲ. ಬದಲಾಗಿ ಬರೀ ನನಗದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು. ಇವರು ಚಿಂತೆಯ ದಾಸರಾಗ್ತಾರೆ. ಇವರ ಚಿಂತೆ ಆ ಪ್ರಳಯಾಂತಕ. ಎಂತ ಅಂದ್ರೆ ಸಾಯುವ ತನಕೂ ಅದರ ಚಿಂತೆ ಬೆನ್ನು ಬಿಡದೆ ಕಾಡ್ತಾ ಇರ್ತದೆ. ಇವರು ಭೋಗ ಜೀವನದ ದಾಸರಾಗಿ ಅದನ್ನ ಬಿಟ್ಟು ಇರಲಾರದ ಪರಾಧೀನತೆಯಲ್ಲಿ ಜೀವನ ಅಂದ್ರೆ ಇಷ್ಟೇ. ಚೆನ್ನಾಗಿರ್ಬೇಕು, ಇದ್ದಷ್ಟು ದಿನ 4 ದಿನ ಚೆನ್ನಾಗಿರ್ಬೇಕಪ್ಪ, ಹಾ ಆ, ಅಂತ ಹೇಳಿ ಬರೀ ಭೋಗ ಜೀವನವೇ ಜೀವನ ಅನ್ನುವ ಭ್ರಮೆಯಲ್ಲಿ ಬದುಕ್ತಾರೆ. ಅಂದ್ರೆ ದೇವರಿದ್ದಾನೆ, ಸಾಧನೆ ಮಾಡಬೇಕು, ಆಧ್ಯಾತ್ಮಿಕತೆ ಈ ತರದ ಯಾವುದರ ಒಂದು ಆಲೋಚನೆ ಅವ್ರಿಗೆ ಇರೋಲ್ಲ. ಇದ್ದಷ್ಟು ದಿನ ಚೆನ್ನಾಗಿರ್ಬೇಕು, ಏನೇನು ಆಸೆ ಇದೆಯೋ ಎಲ್ಲ ಪಡಿಬೇಕು ಅನ್ನುವ ಭ್ರಮೆಯಲ್ಲಿ ಇರ್ತಾರೆ ಇವರು.
ಭೋಗದ ಆಸೆಗಾಗಿ ತಮ್ಮನ್ನ ತಾವು ಆಸೆಗಳ ಪಾಶದಲ್ಲಿ ಸಿಲುಕಿ ಹಾಕಿಕೊಂಡು ದಿಗ್ಬಂಧನದಿಂದ ಬದುಕ್ತಾ ಇರ್ತಾರೆ. ಕಾಮ ಕ್ರೋಧಗಳಿಗೆ ತಮ್ಮನ್ನು ಮಾರಿಕೊಂಡವರಾಗಿ ಕಾಮ ಕ್ರೋಧ ಆ ರಾಯಣರಾಗಿ ಬದುಕ್ತಾ ಇರ್ತಾರೆ. ಈ ಕಾಮದಿಂದಾಗಿ ಅದು ಸರಿಯಲ್ಲ ಅಂತ ಹೇಳಿ ಯಾರಾದ್ರೂ ಜ್ಞಾನಿಗಳು ತಿಳಿ ಹೇಳಲಿಕ್ಕೆ ಹೋದ್ರೆ ಅವರನ್ನೇ ಸಿಟ್ಟು ಮಾಡ್ತಾರೆ. ಅವರಿಗೆ ಇವರು ಆ ಎದುರು ಉತ್ತರ ಕೊಡ್ತಾರೆ ಅಥವಾ ಅವರನ್ನ ಆಡ್ಕೊಳ್ತಾರೆ. ಹಾಗಾಗಿ ಇವರು ತಮ್ಮ ಸುಖಭೋಗವನ್ನ ತಿಳಿಸಿಕೊಳ್ಳಲು ಅನ್ಯಾಯದ ಮಾರ್ಗದಲ್ಲಿ ದುಡ್ಡು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶಾಸ್ತ್ರದಲ್ಲಿ ಬರೆದಿರುವ ವಿಷಯಗಳು ಅಂದ್ರೆ ಈಗ ಸ್ತೋತ್ರಗಳು, ಮಂತ್ರಗಳು, ಶಾಸ್ತ್ರಗಳು ಇದೆಲ್ಲ ಇವರಿಗೆ ಹಣ ಮಾಡಲಿಕ್ಕೆ ಒಂದು ಮಾರ್ಗ, ಅಥವಾ ಇದನ್ನೆಲ್ಲ ಬಳಸಿಕೊಂಡು ಆ ಅವರಿಗೆ ಅವ್ರಿಗೆ ಬೇಕಾಗಿದ್ದನ್ನು ಪಡೀಲಿಕ್ಕೆ ಅಂತ ಹೇಳಿ ಅದನ್ನು ಬಳಸ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಉದಾಹರಣೆಗೆ ಹೇಳಿದವರು ಆ ಮಂತ್ರ ಹೇಳಿದ್ರೆ ಆಗ ಸಿದ್ಧಿ ಆಗ್ತದೆ, ಇದನ್ನು ಹೇಳಿದ್ರೆ ಈ ತರ ಅದರಲ್ಲಿರುವ ಶಕ್ತಿಯನ್ನು ತಮಗೆ ಬೇಕಾಗಿರೋ ಯಾವುದೋ ಒಂದು ಆಸೆಗೋಸ್ಕರ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಕಸುರಿ ಸ್ವಭಾವದವರ ಯೋಚನೆಗಳು ಹೇಗಿರ್ತವೆ ಎನ್ನುವುದನ್ನು ಕೃಷ್ಣ ಈ 3 ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾನೆ. ಏನಂದ್ರೆ ಇವರಿಗೆ ಸದಾ ಧನ ಸಂಗ್ರಹ ಮಾಡಬೇಕು ಎನ್ನುವ ಯೋಚನೆ, ಸಿಕ್ಕಿದಾಗ ಇಂದು ಇಷ್ಟು ಸಿಕ್ಕಿತು ನಾಳೆ ಇಷ್ಟು ಗಳಿಸ್ತೇನೆ, ನಾಳೆ ನಾಡಿದ್ದು ಅನ್ನುವ ಚಪಲದಲ್ಲೇ ಬದುಕ್ತಾನೆ. ದುಡ್ಡು ಸಂಗ್ರಹ ಮಾಡುವುದೇ ಇವನಿಗೊಂದು ಚಟ ಆಗಿಬಿಡ್ತದೆ. ತನಗೆ ಆಗದವನನ್ನು ಮುಗಿಸಿದೆ, ಆ, ಆ, ಇನ್ನು ಆಗದವರನ್ನು ಮುಗಿಸುವೆ ಎನ್ನುವ ಯೋಚನೆಯಲ್ಲೇ ಬದುಕ್ತಾನೆ. ತಾನೇ ಸರ್ವಸಮರ್ಥ, ತನ್ನಿಂದ ಏನು ನನ್ನಿಂದ ಆದದ್ದು ನನ್ನಿಂದ ಈ ಜಗತ್ತಿನಲ್ಲಿ ಯಾವುದೇ ಆಗದೇ ಇರೋದು ಯಾವುದೂ ಇಲ್ಲ. ನಾನು ಪಡೆದು ಸುಖ ಪಡ್ಲಿಕ್ಕಾಗಿಯೇ ಹುಟ್ಟಿದವನು, ದುಃಖ ಪಡ್ಲಿಕ್ಕಲ್ಲ. ಯಾರು ಹೆಂಗಾದ್ರೂ ಹಾಳಾಗ್ ಹೋಗ್ಲಿ, ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನುವ ದುರ್ಬುದ್ಧಿಯಲ್ಲಿ ಬದುಕ್ತಾನೆ. ನನ್ನ ಸುಖಕ್ಕಾಗಿ ಏನ್ ಬೇಕಾದ್ರೂ ನಾನು ಮಾಡ್ತೇನೆ, ಅದಕ್ಕಾಗಿ ಅಡ್ಡ ಬರುವವರನ್ನ ಆ, ಮುಗಿಸ್ತೇನೆ. ನಾನೇ ಸಿದ್ಧ ಪುರುಷ, ನನ್ನ ಸಿದ್ಧಿಗೆ ನಾನೇ ಹೊಣೆಗಾರ. ನಾನು ಆ, ಸುಖ ಪಡೆದು ಹುಟ್ಟಿದವ, ಅದಕ್ಕೆ ಬೇಕಾದ ಜನರನ್ನ, ಧನವನ್ನ, ಅಧಿಕಾರವನ್ನ, ಎಲ್ಲವನ್ನ ನಾನು ಪಡೆಯಬಲ್ಲೆ. ಅದನ್ನು ಪಡಿಲಿಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಹಾಗಾಗಿ ನನ್ನ ಇಚ್ಛೆಯಂತೆ ನಾನು ನಡೆದುಕೊಳ್ತೇನೆ. ದುಡ್ಡಿನಿಂದ ಏನನ್ನಾದ್ರೂ ನಾನು ಖರೀದಿ ಮಾಡ್ತೇನೆ. ನನಗೆ ಸರಿಸಾಟಿ ಈ ಜಗತ್ತಿನಲ್ಲಿ ಯಾರಿದ್ದಾರೆ ಇತ್ಯಾದಿ ಇವರ ಯೋಚನೆಗಳಿರ್ತವೆ. ಹಾಗಾಗಿ ತೋರಿಕೆಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ದಾನಗಳನ್ನು ನೀಡ್ತಾರೆ, ಈ ತರದ ನಿರಂತರ ಚಟುವಟಿಕೆಯಲ್ಲಿ ತೊಡ್ಕೊಂಡಿರ್ತಾರೆ. ಇದು ಅಜ್ಞಾನದ ನಾಟಕ. ಇದು ಅವರ ಸರ್ವನಾಶದ ಹೆಬ್ಬಾಗಿಲು ಎನ್ನುವ ಪರಿವೇ ಅವರಿಗಿರುವುದಿಲ್ಲ. ಅದೇ ದೊಡ್ಡ ದೊಡ್ಡಸ್ತಿಕೆ, ಅದೇ ದೊಡ್ಡ ನಾಸ್ತಿಕತೆ, ಅದೇ ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಇವರು ತಮ್ಮ ಜೀವನದಲ್ಲಿ ಹಿಂದೆ ಆಗಿ ಹೋದ ಘಟನೆಗಳನ್ನ ಸದಾ ನೆನಪಿಸಿಕೊಂಡು ಗೊಂದಲಗೊಳ್ತಾ ಆ, ಇವರು ಎಂದೂ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡೋದಿಲ್ಲ. ಸಾತ್ವಿಕರು ಪಶ್ಚಾತ್ತಾಪ ಪಟ್ಟು ತಪ್ಪನ್ನ ಸರಿಪಡಿಸಿಕೊಳ್ತಾರೆ. ಆದರೆ ಇವರು ಸದಾ ಭಯಂಕರವಾದ ಅಜ್ಞಾನದ ಮಮಕಾರವೆಂಬ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವರಾಗಿ ಗೊಂದಲಕ್ಕೆ ಈಡಾಗಿ ಮತ್ತು ಅದೇ ಚಿಂತನೆಯಲ್ಲಿ ತೊಡಗುತ್ತಾರೆ. ಯಾಕೆ ಹಿಂಗಾಯ್ತು. ನಾವು ಬಯಸಿದ ವಸ್ತುವನ್ನ ಭೋಗಿಸುವುದು, ಅದರಲ್ಲಿ ತೃಪ್ತಿ ಪಡದೆ ಮತ್ತಷ್ಟು ಸಂಗ್ರಹ ಮಾಡಿ ಜೋಪಾನ ಮಾಡುವುದರಲ್ಲಿ ಪ್ರವೃತ್ತರಾಗ್ತಾರೆ. ಇವರು ಮುಂದೆ ಕೊಳಕು ನರಕದಲ್ಲಿ ಬಿದ್ದು ಒದ್ದಾಡ್ತಾರಪ್ಪ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ತಮ್ಮ ಬಗ್ಗೆ ತಮಗೆ ಹೆಗ್ಗಳಿಕೆ ಇವರಿಗೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತಂ ಅನ್ಯಮಾನ ಎನ್ನುವಂತೆ ಉಳಿದವರಿಗೆ ತಮ್ಮ ಮೇಲೆ ಗೌರವ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ತನ್ನ ಬಗ್ಗೆ ತಾನೇ ಮಹತ್ವ ಜ್ಞಾನ ಬೆಳೆಸಿಕೊಂಡು ಅದರಿಂದ ಬಿಗುಮಾನದಿಂದ ಬೇಗ್ತಾ ಇರ್ತಾರೆ. ಯಾರು ಏನಾದ್ರೂ ತಿಳ್ಕೊಳ್ಳಿ, ನಾನೇ ಕರೆಕ್ಟ್, ನಾನೇ ಹೇಳಿದ್ದೆ ಸರಿ, ನಾನು ಮಾಡ್ತಾ ಇರೋದೇ ಕರೆಕ್ಟ್ ಆಗಿದೆ ಎನ್ನುವ ಭ್ರಮೆಯಲ್ಲಿ ಬಿಗುಮಾನದಲ್ಲಿ ಬದುಕ್ತಾರೆ. ಕೈಯಲ್ಲಿರುವ ದುಡ್ಡಿನ ಮದ, ಆ ದುಡ್ಡಿಗೋಸ್ಕರ ಜನ ಮಾಡುವ ಸನ್ಮಾನ, ಇವರ ಬೂಟಾಟಿಕೆಗಾಗಿ, ದೊಡ್ಡಸ್ತಿಕೆಯ ಪ್ರದರ್ಶನಕ್ಕಾಗಿ ಯಜ್ಞ ಗಾದೆಗಳನ್ನು ಮಾಡ್ತಾರೆ. ಅಲ್ಲಿ ಶಾಸ್ತ್ರದ ಎಚ್ಚರ ಇರೋಲ್ಲ, ಭಗವಂತನ ಭಗವಂತನಿಗೆ ಪ್ರೀತಿಯಾಗಲಿ ಅನ್ನೋ ಉದ್ದೇಶ ಇರೋಲ್ಲ. ಅಂತಾರೆ ಆಮೇಲೆ ಭಗವಂತನನ್ನ ಮರೆತು ಮಾಡುವ ಪೂಜೆ ಅದಾಗಿರ್ತದೆ. ಇವರ ಮೂಲ ಆಸ್ತಿಯೇ ಅಹಂಕಾರ, ದರ್ಪ, ಕಾಮ, ಕ್ರೋಧ. ನನ್ನನ್ನು ಮೀರಿಸುವವರು ಯಾರು? ನಾನೇ ದೊಡ್ಡ ಮನುಷ್ಯ ಎನ್ನುವ ಅಹಂಕಾರ, ಅದಕ್ಕೆ ಬೆಂಬಲ ಧನ ಮತ್ತೆ ಅಧಿಕಾರದ ಬಲ. ಇದರಿಂದ ಮನುಷ್ಯನ ಇನ್ನೊಬ್ಬರನ್ನ ತಿರಸ್ಕಾರದಿಂದ ಕಾಣುವ ದರ್ಪ, ತೀರದ ಬಯಕೆಗಳು,
ಹ್ಮ್ ಇವು ಈಡೇರಲಿಲ್ಲ ಅಂದಾಗ ಕೋಪ, ಕ್ರೋಧಕ್ಕೆ ಒಳಗಾಗ್ತಾನೆ. ಕೃಷ್ಣ ಹೇಳ್ತಾ ಇದ್ದೇನೆ, ಎಲ್ಲರೊಳಗಿರುವಂತಹ ನನ್ನನ್ನ ನಂಬದೆ ನಿರಾಕರಿಸ್ತಾರೆ. ಇದು ಯಾವುದೋ ಕಾರಣ ನಿಮಿತ್ತ ತಾತ್ಕಾಲಿಕವಾಗಿ ಭಗವಂತನನ್ನ ನಿರಾಕರಿಸುವುದಲ್ಲ, ಬದಲಿಗೆ ಸ್ವರೂಪತಃ ದೇವರು ಅನ್ನೋ ನಂಬಿಕೆನೇ ಅವರಿಗಿರೋದು. ಈ ನೋಡಪ್ಪ, ಹೀಗೆಲ್ಲ ಮಾಡಬಾರದು ಧರ್ಮ, ಆ? ಹೀಗೆಲ್ಲ ಮಾಡಿದ್ರೆ ದೇವ್ರು ಮೆಚ್ಚಲ್ಲ. ಅಯ್ಯೋ, ಎಲ್ಲಿದ್ದಾನೆಯ ದೇವರು? ದುಡ್ಡಿದ್ರೆ ದೇವರಿಲ್ಲ, ತಿಂಡ್ರಿಲ್ಲ. ಅಂದ್ರೆ ಇಂತಹ ಉದಾಸೀನತೆ, ಇಂಥವರು ಇನ್ನೊಬ್ಬರ ಜ್ಞಾನ ಮತ್ತೆ ಧನ ಸಂಪತ್ತನ್ನ ನೋಡಿ ಸದಾ ಅಸೂಯೆ ಪಡ್ತಾರೆ. ಹೀಗೆ ಅಸುರೀ ಜನರ ಸ್ವಭಾವ, ಅವರ ಯೋಚನೆಗಳು, ಅವರ ನಡವಳಿಕೆಗಳನ್ನ ಕೂಲಂಕಷವಾಗಿ ಕೃಷ್ಣ ವರ್ಣಿಸಿದ. ಮುಂದೆ ಕೃಷ್ಣ ಈ ತರ ಅಸುರೀ ಜನರನ್ನ ಭಗವಂತ ಏನ್ ಮಾಡ್ತಾನೆ, ಅಥವಾ ಮುಂದೆ ಅವ್ರ ಕಥೆ ಏನಾಗ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡು, ಭಗವಂತ ಹೇಳ್ತಾ ಇದ್ದಾನೆ, ಈ ಭಗವಂತ ಜೀವನ ಯಾವ ಜೀವನನ್ನು ಕೂಡ ದೇವರು ಸೃಷ್ಟಿ ಮಾಡಿಲ್ಲ, ಮಾಡೋದೇ ಇಲ್ಲ. ಮೂಲವಾಗಿ ಜೀವ ಮತ್ತೆ ಜೀವನ ಆ ಸ್ವಭಾವ, ಪ್ರತಿಯೊಂದು ಜೀವನಿಗೂ ಅವನದೇ ಆದ ಒಂದು ಸ್ವಭಾವ ಇದೆ. ಆ ಸ್ವಭಾವವನ್ನು ಕೂಡ ದೇವರು ಬದಲಾಯಿಸಲ್ಲ. ಉದಾಹರಣೆಗೆ, ಆ ಪ್ರತಿಯೊಂದು ಜೀವ ಅಲ್ಲ, ಕೋಟಿ ಕೋಟಿ ಜೀವರಾಶಿಗಳಿದ್ದಾರೆ, ಜೀವ ಇದ್ದಾನೆ, ಜೀವರಿದ್ದಾರಲ್ಲ, ಪ್ರತಿ ಕೋಟಿ ಕೋಟಿ ಜೀವಗಳಿಗೆ ಅವರದೇ ಆದ ಒಂದು ಸ್ವಂತ ಸ್ವಭಾವ ಇದೆ, ಗುಣ ಇದೆ. ಅದನ್ನು ಯಾರಿಂದಲೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ದೇವರು ಕೂಡ ಬದಲಾಯಿಸಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಎಲ್ಲವನ್ನು ದೇವರೇ ಮಾಡಿಸ್ತಾನೆ ಅನ್ನೋದಾದ್ರೆ ಮತ್ತೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರ ಕೈಯಲ್ಲಿ ಒಳ್ಳೇದೇ ಮಾಡಿಸ್ಬೋದಲ್ಲ ಅಂತ. ಯಾಕೆಂದ್ರೆ ದೇವರು ಅದನ್ನು ಮಾಡಲ್ಲ. ಯಾಕೆಂದ್ರೆ ಪ್ರತಿಯೊಂದು ಜೀವನಿಗೂ ಅವನದೇ ಆದ ಒಂದು ಸ್ವಂತ ಬುದ್ಧಿ ಅನ್ನೋದಿದೆ, ಸ್ವಂತ ಸ್ವಭಾವ ಅನ್ನೋದಿದೆ. ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತೂ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಯಾರು ಹೆಂಗೆ ಬಯಸ್ತಾರೋ ಅದನ್ನ ಕೊಡೋದು ಭಗವಂತನ ಕೆಲಸ. ಹಾಗೆ ನಾವು ಹಿಂದೆ ತಿಳಿದಿದ್ದೇವೆ, ಆಸುರಿ ಸ್ವಭಾವ ಎನ್ನುವುದು ಮೂಲತಃ ಜೀವ ಸ್ವಭಾವ. ಹ್ಮ್. ಈ ಉದಾಹರಣೆಗೆ ಅವನದು ಅಸುರಿ ಸ್ವಭಾವ ಯಾವತ್ತೋ ಒಂದು ಸಾರಿ ಬಂದಿರೋದಲ್ಲ, ಬಂದಿದ್ರೆ ಅದನ್ನು ದೇವರು ಬಿಡಿಸ್ತಾನೆ. ಆದ್ರೆ ಮೂಲತಃ ಅವರು ಅಸುರಿ ಸ್ವಭಾವದವರು ಅಂತಂದ್ರೆ ಖಂಡಿತ ದೇವರು ಅದನ್ನ ಮನ್ನೆ ಮಾಡೋಲ್ಲ. ಉದಾಹರಣೆಗೆ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ, ಉದಾಹರಣೆಗೆ ಈಗ ಒಂದು ಬೀಜ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಈಗ ಭತ್ತವನ್ನ ಬಿತ್ತಿದ್ರೆ ಭತ್ತವೇ ಬರ್ತದೆ. ಭತ್ತಕ್ಕೆ ಒಂದು ಭತ್ತದ ಸಸಿ ಅದಕ್ಕಿರುವ ಲಕ್ಷಣವೇ ಅದಕ್ಕೆ ಇರ್ತದೆ ಹೊರತು ಬೇರೆ ಇನ್ನೊಂದು ಜೀವಿಯ ಲಕ್ಷಣ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ರಾಗಿ ಹಾಕಿದ್ರೆ ರಾಗಿನೇ ಬರುತ್ತೆ. ಒಂದು ಮಾವಿನ ಗಿಡವನ್ನ ಹಚ್ಚಿದ್ರೆ ಅದು ಮಾವಿನ ಗಿಡವನ್ನೇ ಕೊಡ್ತಾ. ಅದು ಅದರ ಸ್ವಭಾವ, ಅದು ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮಣ್ಣು, ಅದೇ ನೀರು, ಆಯ್ತಾ, ಅದೇ ಗಾಳಿ ಬೆಳಕು ಹಾಕಿದವನು ಅವನೇ, ಎಲ್ಲರೂ ಅವನೇ. ಆದ್ರೆ ಆ ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದು ಫಲ ಕೊಡುತ್ತದೆ, ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದು ಬೆಳೀತಾ ಹೋಗ್ತದೆ. ಉದಾಹರಣೆಗೆ ಒಂದು ದೊಡ್ಡ ತೋಟದಲ್ಲಿ ಎಲ್ಲಾ ರೀತಿಯ ಸಸ್ಯಗಳು ಹಾಕಿರ್ತಾರೆ. ಹೂವು, ಗಿಡ, ಹಣ್ಣು ಎಲ್ಲ ಹಾಕಿರ್ತಾರೆ. ಆ ತೋಟದಲ್ಲಿ ಇರುವ ಮಣ್ಣು ಎಲ್ಲ ಒಂದೇ, ಅಲ್ಲಿ ಹಾಕ್ತಾ ಇರುವ ನೀರು ಒಂದೇ, ಅಲ್ಲಿರುವ ಗೊಬ್ಬರ ಒಂದೇ, ಅದನ್ನ ಹಾಕಿದಂತಹ ಮನುಷ್ಯ ಒಂದೇ, ಅಲ್ಲಿ ಹಾಕುವ ಪ್ರತಿಯೊಂದು ಔಷಧಿ ಎಲ್ಲವೂ ಕೂಡ ಒಂದೇ. ಆದರೆ ಎಲ್ಲ ಸಸ್ಯಗಳು ಬೆಳೀತವೆ ಹೇಗೆ? ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ. ಮಾವಿನ ಗಿಡ ತನ್ನ ಜಾತಿ ಅಥವಾ ತನ್ನ ಸ್ವಭಾವ ಏನಿದೆ ಅದಕ್ಕೆ ಅನುಗುಣವಾಗಿ ಬೆಳೀತದೆ. ಅದರಲ್ಲೂ ಮಾವಿನ ಗಿಡದಲ್ಲೂ ಬೇಕಾದಷ್ಟು ವೆರೈಟೀಸ್ ಇದೆ. ಆ, ನೀವು ಇನ್ಯಾವುದೋ ಹಾಕಿ ಅದು ಹುಣಸೆ ಹಣ್ಣು ಬಿಡಲ್ಲ. ಮಾವಿನ ಗಿಡ ಹಾಕಿ ನೀವು ಹುಣಸೆ ಹಣ್ಣು ಬರಲಿ ಅಂದ್ರೆ ಹಾಕಲ್ಲ. ಹಾಗಲಕಾಯಿ ಹಾಕಿದ್ರೆ ಅದು ದೊಡ್ಡ ಮರ ಆಗಿ ಬೆಳೆಯೋಲ್ಲ, ಅದೊಂದು ಸಣ್ಣ ಬಳ್ಳಿಯಾಗಿ ಹಾಗಲಕಾಯಿ ಅದು ಕಹಿಯಾಗೆ ಬೆಳೀತದೆ. ನೀವು ಹೋಗಿ ಅಮೆರಿಕದಲ್ಲಿ ಹಾಕಲಿ, ಭಾರತದಲ್ಲಿ ಹಾಕಿ, ಇನ್ನು ಯಾವುದೇ ದೇಶದಲ್ಲಿ ಹೋಗಿ ಹಾಕಿ, ಇಲ್ಲಿ ಹಾಕಿದ್ರು ಅದು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅದು ಬೆಳೀತದೆ. ಅದನ್ನ ಯಾರಿಗೆ ಅದು ಸೌತೆಕಾಯಿ ಬೆಳಿಲಿಕ್ಕೆ ಆಗ್ತದೆ. ಹಾಗಲಕಾಯಿ ಗಿಡ ಬೀಜ ಹಾಕಿ ಸೌತೆಕಾಯಿ ಬೆಳಿಲಿಕ್ಕಾಗಲ್ಲ. ಹಾಗೆ ಪ್ರತಿಯೊಂದು ಹೆಂಗೆ ತನಗೆ ಅದರದೇ ಆದ ಒಂದು ಸ್ವಭಾವ ಅನ್ನೋದಿದೆ, ಹಾಗೆ ಜೀವನಿಗೂ ಕೂಡ, ಪ್ರತಿಯೊಬ್ಬ ಜೀವನಿಗೂ ಅವನದೇ ಆದ ಒಂದು ಸ್ವಂತ ಬುದ್ಧಿ ಇದೆ, ಸ್ವಂತ ಸ್ವಭಾವ, ಹ್ಮ್, ಗುಣ, ಸ್ವಂತ ಗುಣ. ಅದು ಅಂದ್ರೆ ಅನಾದಿ ಕಾಲದಿಂದ ಅವನ ಜೊತೆಗಿರೋದು. ಅದನ್ನ ಬದಲಾಯಿಸ್ಲಿಕ್ಕೆ ಆಗೋಲ್ಲ. ಅದನ್ನ ಹ್ಮ್ ಬದಲಿಗೆ ಆ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಜೀವದ ಗತಿ ನಿರ್ಮಾಣವಾಗ್ತಾ ಹೋಗ್ತದೆ. ಭಗವಂತನನ್ನ ದ್ವೇಷಿಸುವ, ಮನುಕುಲವನ್ನ ದ್ವೇಷಿಸುವ, ಪ್ರಪಂಚವನ್ನೇ ದ್ವೇಷಿಸುವ ಈ ಕ್ರೂರಿಯನ್ನ ಭಗವಂತ ನಿರಂತರ ಸಂಸಾರ ಸಾಗರದಲ್ಲೇ ಹಾಕ್ತಾ ಇರುತ್ತೆ. ಇದರಿಂದ ಮರಳಿ 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 ಅವರು ಹೀಗೆ ಮತ್ತೆ ಮತ್ತೆ ಈ ಏನು ಭೂಮಿಯಲ್ಲೇ ಬಂದು ಬೀಳ್ತಾರೆ, ಸಂಸಾರ ಸಾಗರದಲ್ಲೇ ಬಂದು ಬೀಳ್ತಾ ಇರ್ತಾರೆ. ಕೆಟ್ಟ ಕೆಟ್ಟ ಮನೆತನದಲ್ಲಿ ಹುಟ್ಟುತ್ತಾರೆ, ಕೆಟ್ಟ ಯೋನಿಯಲ್ಲಿ ಹುಟ್ಟುತ್ತಾರೆ, ಬಿಡಬಾರದನ್ನ ಕಷ್ಟಪಡ್ತಾ ಇರ್ತಾರೆ. ಹೀಗೆ ಈ ರೀತಿ ಹೀನ ಮನೆತನದಲ್ಲಿ
ಮರಳಿ ಮರಳಿ ಹುಟ್ಟಿ ಬರುವ ಈ ದುಷ್ಟರು ಪ್ರತಿ ಜನ್ಮದಲ್ಲಿ ಮೂಢರಾಗ್ತಾ ಹೋಗ್ತಾರೆ. ಹ್ಮ್ ಬೇರೆ ಆ, ಏನು ಸಾತ್ವಿಕ ಸ್ವಭಾವದ ಜೀವ ಪ್ರತಿಯೊಂದು ಜನ್ಮಕ್ಕೂ ತಾನು ಏನು ಜ್ಞಾನವನ್ನು ಪಡೆದ ಆಧ್ಯಾತ್ಮಿಕವಾಗಿ ಮೇಲೇರ್ತಾ ಹೋದ್ರೆ ಇವರು ಪ್ರತಿ ಜನ್ಮದಲ್ಲೂ ವಿಮೂಢರಾಗ್ತಾ ಹೋಗ್ತಾರೆ. ಪ್ರತಿ ಜನ್ಮದಲ್ಲೂ ಇವರು ಆ ಭಗವಂತನ ಮೇಲಿನ ದ್ವೇಷ ಅತಿಯಾಗ್ತಾ ಹೋಗ್ತದೆ. ಅಹಂಕಾರ, ಮದ, ದರ್ಪ, ಕಾಮ, ಕ್ರೋಧ ಮಿತಿಮೀರಿ ಇವರು ತಾವಾಗಿಯೇ ತಮ್ಮ ಏನು ಗುಂಡಿನ ಅವರೇ ತೋಡ್ಕೊಳ್ತಾರೆ ಅದಂಪತನವನ್ನು. ಇವರೆಂದೂ ಭಗವಂತನನ್ನು ಸೇರುವುದಿಲ್ಲ. ಇವರು ತಮ್ಮ ಜೀವ ಸ್ವಭಾವ ಗತಿಗೆ ಅನುಗುಣವಾಗಿ ತಾಮಸ ಲೋಕವನ್ನೇ ಹೋಗಿ ಸೇರ್ತಾರೆ. ಮೇಲಿನ ಲೋಕಕ್ಕೆ ಹೋಗಲು ಬದಲಾಗಿ ಕೆಳಗಿನ ಲೋಕವನ್ನೇ ಪಡೀತಾರೆ. ಹಾಗೆ ಅಸುರಿ ಜನರ ಜೀವ ಸ್ವಭಾವ, ಅವರ ನಡೆ, ನುಡಿ, ಯೋಚನೆ, ಕೃತಿಯ ಬಗ್ಗೆ ಕೃಷ್ಣ ಬಹಳ ಚೆನ್ನಾಗಿ ವಿವರಿಸಿದ. ಇದರಿಂದ ನಮಗೆ ಲೋಕದಲ್ಲಿ ಲೋಕಕಂಟಕರು ಯಾಕಿರ್ತಾರೆ, ಅವರು ಮುಂದೆ ಯಾವ ಗತಿಯನ್ನು ಪಡಿತಾರೆ ಅನ್ನೋದು ಗೊತ್ತಾಯ್ತು. ಇಷ್ಟೆಲ್ಲ ಯಾಕೆ ಕೃಷ್ಣ ಒತ್ತು ಕೊಟ್ಟು ಅವ್ರ ಬಗ್ಗೆ ಹೇಳಿದ ಅಂತಂದ್ರೆ, ನಾವು ನಮ್ಮಲ್ಲಿ ಏನಾದ್ರೂ ಆ ತರದ ಗುಣಗಳಿದ್ರೆ ಅದನ್ನ ನಾವು ಸರಿಪಡಿಸಿಕೊಳ್ಳಬೇಕು ಅಂತ, ಅದನ್ನ ಅದನ್ನ ನಾವು ಮುಂದುವರಿಸಬಾರದು ಅನ್ನುವ ಪ್ರಜ್ಞೆ ನಮಗೆ ಬರಬೇಕು ಅಂತ ಹೇಳಿ ಕೃಷ್ಣ ಆ, ಈ ರೀತಿಯಾಗಿ ಒತ್ತು ಕೊಟ್ಟು ಹೊಸರಿ ಸ್ವಭಾವದವರು ಹೇಗಿರ್ತಾರೆ ಅಂತ, ನಮ್ಮಲ್ಲಿ ಒಂದು ವೇಳೆ ಆ ತರದ ಗುಣ ಇದ್ರೆ ಬಹುಶಃ ಆ ನಾವು ಕೂಡ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮಗೆ ಅರಿವೇ ಇಲ್ಲದೆ ನಮ್ಮನ್ನ ಸುರಿ ಗುಣ ಕಾಡಿದಾಗ ನಾವು ಜ್ಞಾನದ ಅರಿವಿನಿಂದ ಭಗವಂತನಲ್ಲಿ ಮೊರೆ ಹೊಕ್ಕು ಅದರಿಂದ ಬಿಡುಗಡೆ ಇಚ್ಛಿಸಲು ಆ, ಆ, ಇಚ್ಛಿಸಬೇಕು ಅನ್ನುವುದನ್ನು ಈ ಅಧ್ಯಾಯ ಹೇಳ್ತಾ ಇದೆ. ಜೀವನದ ಜೀವದ ಸ್ವಭಾವ ಎಂದೂ ಬದಲಾಗುವುದಿಲ್ಲ. ಜೀವಕ್ಕೆ ಸ್ವತಂತ್ರ ಆ, ಕರ್ತೃತ್ವ ಅನ್ನೋದು ಇಲ್ಲ. ನಾನೇ ಎಲ್ಲ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಆದರೆ ಜೀವಕ್ಕೆ ಇಚ್ಛಾಪೂರ್ವಕವಾದಂತಹ ಒಂದು ಇಚ್ಛೆ ಇದೆ. ಅಂದ್ರೆ ತಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇದೆ. ಅದಕ್ಕೆ ಅನುಗುಣವಾಗಿ ನಿರಂತರ ದೈವಿ ಸ್ವಭಾವವನ್ನ ಬಳಸಿಕೊಂಡು ಭಗವಂತನನ್ನ ಸೇರುವ ಪ್ರಯತ್ನ ಮಾಡಬೇಕು. ಎಲ್ಲವೂ ನಮ್ಮ ಕೈಯಲ್ಲಿಲ್ಲ ನಿಜ, ಆದ್ರೆ ದೇವರನ್ನ ಪಡಿಬೇಕು ಅನ್ನೋ ಬುದ್ಧಿ ಆದ್ರೂ ನಮ್ಮ ಕೈಲಿದ್ರೆ ಆ ಆ ದೇವರು ಅದನ್ನು ಮುಟ್ಟಿಸ್ತಾನೆ. ಅದಕ್ಕೆ ಫಲ ಸಿಗುವುದು ಬಿಡೋದು ಭಗವಂತನ ಇಚ್ಛೆ. ಅದಕ್ಕಾಗಿ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿ ಒಳ್ಳೆಯದನ್ನ ಹೆಚ್ಚಿಸು, ಒಳ್ಳೆಯವನಾಗಿ ಇದ್ದದರಲ್ಲಿ ತೃಪ್ತಿಪಟ್ಟು ಬದುಕು. ನಿನ್ನ ರಕ್ಷಣೆಯ ಬಹಳ ಭಗವಂತನದು, ಆದ ನಿನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಆತ್ಮನಾಶಕ್ಕೆ ಕಾರಣವಾದಂತಹ ಮೂರು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಆತ್ಮನಾಶ, ಈ ಆತ್ಮವೇ ಸರ್ವನಾಶ ಅಂದ್ರೆ ಸರ್ವನಾಶ ಆಗೋದು ಅಂತಂದ್ರೆ ಆ ಒಂದು ಒಳ್ಳೆ ಗತಿಯನ್ನು ಸೇರೋಲ್ಲ ಅದು ಅಂತ ಹೇಳಿ. ಯಾವುದು ಅಂತಂದ್ರೆ ಮೂರು ಮೂರು ಅಂಶಗಳನ್ನ ಹೇಳ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ ಮಾನವನ ನರಕದ ಬಾಗಿಲು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕ್ರೋಧ ಎನ್ನುವುದು ಕಾಮದ ಮರಿ. ನಮಗೆ ಕ್ರೋಧ ಬರ್ತಾ ಇದೆ ಅಂದ್ರೆ ನಮ್ಮೊಳಗೆ ಆಸೆಗಳು ಒದಗಿದಾವೆ ಅಂತ ಅರ್ಥ. ಅದು ಏನು ಏನು ನೆರವೇರದೇ ಇದ್ದಾಗ ನಮ್ಮಲ್ಲಿ ಕೋಪ ಹುಡ್ತದೆ. ಹ್ಮ್ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಕಥೆ ಬರ್ತದೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಅವಳು ಗೌತಮಿ ಅಂತ ಅವಳ ಹೆಸರು. ಅದೇನಾಗ್ತದೆ ಅಂದ್ರೆ ಆ ಬಹಳ ಒಬ್ಬ ಸಣ್ಣ ಮಗ, ಆಕೆ ಒಬ್ಬ ಮಗ ಇರ್ತಾನೆ. ಒಂದು ದಿನ ಹಾವು ಕಚ್ಚಿ ಸತ್ತೋಗ್ಬಿಡ್ತಾನೆ. ಆಯ್ತು, ಇದನ್ನ ಒಬ್ಬ ಹಾವಾಡಿಗ ನೋಡ್ತಾನೆ. ಇದನ್ನ ನೋಡಿ ಆ ಹಾವನ್ನ ಹಿಡ್ಕೊಂಡು ಬರ್ತಾನೆ. ಆ ಕಚ್ಚಿದ ಹಾವನ್ನ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ಆ ಹೆಣ್ಮಗಳಿಗೆ ತೋರಿಸ್ತಾ ಹೇಳ್ತಾನೆ, ನೋಡು, ನಿನ್ನ ಮಗಳನ್ನ ಏನು ಈ ಹಾವು ಕಚ್ಚಿ ಕೊಂದಿದೆ. ನಿನಗೆ ನಿನಗೆ ಏನ್ ಮಾಡ್ಬೇಕೋ ಅದನ್ನ ಮಾಡು. ಅಂದ್ರೆ ಈ ಹಾವಿನಿಂದ ನಿನ್ನ ಮಗ ಸತ್ತೋಗಿದ್ದಾನಲ್ಲ, ಈ ಹಾವಿನ ಮೇಲೆ ನೀ ಯಾವ ರೀತಿ ಸೇಡ್ ತೀರಿಸ್ಕೊಂತೀವಿ ತೀರಿಸ್ಕೋ ಅಂತ ಹೇಳಿ ಆ ಹಾವಡಿಗ ಆ ಹಾವು ಹಿಡ್ಕೊಂಡು ಬಂದು ಹೇಳಿದ್ರೆ ಅವಳು ಏನ್ ಹೇಳ್ತಾಳೆ ಗೊತ್ತು? ನಾವು ಬ್ರಾಹ್ಮಣರು, ಬ್ರಾಹ್ಮಣನಿಗೆ ಕೋಪ ಬರುವುದಿಲ್ಲ. ಒಂದು ವೇಳೆ ಕೋಪ ಬಂತು ಅಂತ ಆದ್ರೆ ಅವನು ಬ್ರಾಹ್ಮಣನೇ ಅಲ್ಲ. ಹಾಗಾಗಿ ಹಾವನ್ನ ಕೊಲ್ಲೋದ್ರಿಂದ ನನ್ನ ಮಗ ಏನಾದ್ರೂ ವಾಪಸ್ ಬರ್ತಾನೆ ಅಂತ. ನನ್ನ ಮಗ ಅವನ ಕರ್ಮಕ್ಕೆ ಅನುಗುಣವಾಗಿ ಸತ್ತು ಹೋಗಿದ್ದಾನೆ. ಅವನ ಕರ್ಮ ಇತ್ತು ಹಾವು ಕಚ್ಚಿ ಸಾಯ್ಬೇಕು ಅನ್ನೋದು. ಅದ ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗ್ತದೆ? ಈಗ ಹಾವು ಕೊಲ್ಲೋದ್ರಿಂದ ಏನಾದ್ರೂ ನನ್ನ ಸತ್ತೋದವನು ವಾಪಸ್ ಬರ್ತಾನ? ಕೇವಲ ಅದು ನನ್ನ ಕಾಮ ಏನು ಕ್ರೋಧದ ಹೊರತು ಅದರಿಂದ ಬೇರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಬಿಡು ಅಂತ ಹೇಳಿ ಆ ಹಾವಿಗೆ ಏನೂ ಮಾಡಲ್ಲ. ಹಾಗೆ ಕಾಮ, ಕ್ರೋಧ, ಲೋಭ ಎನ್ನುವುದು ನಮ್ಮನ್ನು ಅಧಂಪತನಕ್ಕೆ ತಳ್ಳುವ ಮೂರು ನರಕದ ಬಾಗಿಲುಗಳು. ಅವುಗಳಿಂದ ದೂರವಿರಬೇಕು ಅಂತ ಹೇಳಿ ಎಂದು ಕೃಷ್ಣ ಇಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ಇವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವ ಮೂಲ ಶತ್ರುಗಳು. ಇತರ ಎಲ್ಲಾ ದುರ್ಗುಣಗಳು ಇವುಗಳ ಮರಿಗಳಿದ್ದ ಹಾಗೆ ಮನುಷ್ಯ ಈ ಮೂರು ದುರ್ಗುಣಗಳಿಂದ ತನ್ನ ನರಕವನ್ನು ತಾನೇ ಸೃಷ್ಟಿಸಿಕೊಳ್ತಾ ಇರ್ತಾನೆ. ಈ ಮೂರನ್ನ ಬಿಟ್ಟ ಅಂತ ಆದ್ರೆ
ಇಹದಲ್ಲೂ ಸುಖ ಪರದಲ್ಲೂ ಸುಖ. ಆ, ಬಹಳ ಬಹಳ ಸಂತೋಷವಾಗಿರ್ತಾರೆ. ನರಕದ ಈ ಮೂರು ಬಾಗಿಲುಗಳಿಂದ ಪಾರಾದ ಮಾನವ ಅವನೇ ನಿಜವಾಗಲೂ ಪುಣ್ಯಾತ್ಮ. ಆತನಿಗೆ ಮೋಕ್ಷದ ದಾರಿ ಸುಗಮವಾಗಿರ್ತದೆ. ಆತ ಉತ್ತಮ ಗತಿಯನ್ನು ಪಡಿತಾನೆ. ಅಲ್ಲಿ ಕೃಷ್ಣ ವಿಮುಕ್ತ ಎನ್ನುವ ಪದವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಎಲ್ಲಾ ಕಾಮನೆಗಳನ್ನ ಬಿಟ್ಟು ಬಿಡುವಂತ ಅರ್ಥ ಅಲ್ಲ. ಯಾವುದು ಎಲ್ಲ ಆಸೆ ಬಿಟ್ಟು ಯಾರಿಗೂ ಬದುಕಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ಬದುಕಿಗೆ ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ರಾಜಸ ತಾಮಸ ಕಾಮನೆಗಳನ್ನ ಬಿಡು, ಆಸೆಗಳನ್ನ ಬಿಡು. ಉದಾಹರಣೆಗೆ ಭಗವಂತನನ್ನು ಸೇರಬೇಕು, ದೇವರು ಬೇಕು, ಅದು ಒಂದು ಆಸೆನೆ. ನಮ್ಮನ್ನ ಏನು ಇದು ಆ ಇದು ನರಕದ ಬಾಗಿಲಾಗಲ್ಲ. ಅಥವಾ ಇದನ್ನ ಬಿಡಬೇಕಾಗಿಲ್ಲ. ಹಾಗಾಗಿ ಕಾಮ ಇಲ್ಲದೆ ಜೀವನವಿಲ್ಲ. ಆದ್ದರಿಂದ ಇಲ್ಲಿ ನಾವು ಬಿಡಬೇಕಾದದ್ದು ಕೇವಲ ರಾಜಸ ಮತ್ತು ತಾಮಸ ಅಂಶಗಳನ್ನು, ಅದನ್ನ ಸೂಚಿಸುವುದಕ್ಕಾಗಿ ಕೃಷ್ಣ ಇಲ್ಲಿ ಮುಕ್ತ ಅಂತ ಹೇಳ್ತಾ ಇಲ್ಲ, ಬದಲಾಗಿ ವಿಮುಕ್ತ ಅಂತೇಳಿ. ಅಂದ್ರೆ ಎಲ್ಲ ಆಸೆ ಬಿಟ್ಬಿಡು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಮತ್ತೆ ಯಾವುದೋ ಅನಾವಶ್ಯಕ ಇದೆ, ಯಾವುದರ ಅವಶ್ಯಕತೆ ಇಲ್ಲವೋ, ಯಾವುದು ನಿಜವಾಗ್ಲೂ ನಿನ್ನ ಮೇಲೆ ಎತ್ತುತ್ತಾ ಇಲ್ವೋ ಅಂತ ಆಸೆಗಳನ್ನ ಬಿಟ್ಟುಬಿಡು. ಹಾಗೆ ನಾವು ಶಾಸ್ತ್ರದ ಕಟ್ಟಳೆಯನ್ನ ಬಿಟ್ಟು ನಮ್ಮಷ್ಟಕ್ಕೆ ನಾವು ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರ ಅಂತಂದ್ರೆ ಏನು? ನಮ್ಮ ಹಿಂದಿನವರು ತಿಳಿದು ಕೆಲವೊಂದು ಕಟ್ಟುಪಾಡುಗಳನ್ನ ಹಾಕಿಟ್ಟಿದ್ದಾರೆ. ನೋಡಿ, ಹೀಗೆ ಇರಬೇಕು. ಯಾಕೆಂದ್ರೆ ಅವರ ಅನುಭವ, ಅವರು ಕಂಡುಕೊಂಡ ಸತ್ಯ, ಆ ಅದು ನಮಗೆ ಮಾರ್ಗದರ್ಶನ. ಏಕೆಂದ್ರೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪರಿಜ್ಞಾನ ಇರೋಲ್ಲ. ಕೆಲವೊಮ್ಮೆ ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ನಮಗೆ ಅನಿಸಿದ್ರು ಕೂಡ ನಿಜವಾಗ್ಲೂ ಅದೇ ತಪ್ಪು ಇರ್ತದೆ. ನಮಗೆ ಇಷ್ಟವಾದದ್ದು ಸರಿಯಾಗಿದ್ರು ಆ, ಆ, ಸರಿ ಅಂತ ನಾವು ತಿಳ್ಕೊಂಡಿದ್ರು ನಮಗೆ ಯಾವುದೇ ಅದು ಒಂದು ವೇಳೆ ತಪ್ಪಾಗಿರ್ಬೋದು. ನಮ್ಗೆ ಯಾವುದು ತಿಳುವಳಿಕೆ ಕೊಡ್ತದೋ ಅದೇ ಶಾಸ್ತ್ರಗಳು. ಜಗತ್ತಿನ ಅನೇಕ ಸಂಗತಿಗಳನ್ನ ನಮ್ಮ ಏನು ಅನುಷ್ಠಾನದಲ್ಲಿ ಅಳವಡಿಸಿಕೊಳ್ಳಲು ಕೇವಲ ಆತ್ಮಶಕ್ತಿ ಪ್ರಾಮಾಣಿಕತೆ ಸಾಲದು. ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡಲಿಕ್ಕೆ ಪ್ರಮಾಣಗಳು ಬೇಕಾಗ್ತದೆ. ಅಂದ್ರೆ ಮೇಲ್ನೋಟಕ್ಕೆ ಅದು ಸರಿ ಅಂತ ಕಾಣಿಸಿದ್ರು ಕೂಡ ಯಾರಿಗೂ ಗೊತ್ತಾ ಅದೇ ತಪ್ಪಾಗಿರೋದು. ಹಾಗಾಗಿ ನಾವು ನಮ್ಮ ಅನುಭವದಿಂದ ಇಡೀ ಪ್ರಪಂಚವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬುದ್ಧಿ ಸೀಮಿತ, ನಮ್ಮ ತರ್ಕ ಸೀಮಿತ, ನಮ್ಮ ಆತ್ಮಸಾಕ್ಷಿ ಸೀಮಿತವಾದದ್ದು, ನಮ್ಮ ಪ್ರಾಮಾಣಿಕತೆ ಸೀಮಿತವಾದದ್ದು. ಹಾಗಾಗಿ ನಾವು ಸೀಮಿತವಾದ ಅನುಭವದಿಂದ ಇಡೀ ವಿಶ್ವದ ಸತ್ಯವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಶಾಸ್ತ್ರಗಳನ್ನ ಆಧಾರವಾಗಿಟ್ಕೋ, ಶಾಸ್ತ್ರಗಳನ್ನ ಕೇಳು. ಶಾಸ್ತ್ರ ಅಂತಂದ್ರೆ ಹೇಳಿದ್ನಲ್ಲ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಅಥವಾ ಗುರುಗಳು ಅವರ ಒಂದು ಅನುಭವ, ಅವರ ಒಂದು ಸಂಶೋಧನೆ, ಆ ಅನುಭವದಿಂದ ಕೆಲವೊಂದು ವಿಚಾರಗಳನ್ನು ಹೇಳಿರ್ತಾರೆ. ಅವುಗಳನ್ನ ಪಾಲನೆ ಮಾಡಿ. ಯಾಕೆಂದ್ರೆ ಇಲ್ಲಿ ನಾವು ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋಗ್ತೀವಿ. ಉಪನಿಷತ್ತಿನ ಋಷಿ ಮುನಿಗಳಿಗಿಂತಲೂ ನಾವು ದೊಡ್ಡ ಜ್ಞಾನಿಗಳ. ಅಲ್ಲಿ ಎಲ್ಲೋ ಉಪನಿಷತ್ತು ಹೇಳುವಾಗ ಅವರು ಎಲ್ಲೂ ದೇವರನ್ನ ಆ, ಹೀಗೆ ಪೂಜೆ ಮಾಡು ಹಾಗೆ ಪೂಜೆ ಮಾಡು ಅಂತ ಹೇಳಿದ್ರು. ಅಲ್ಲಿ ಆ ಏನಂತೀವಿ, ಇಲ್ಲಿ ಭಗವದ್ಗೀತೆಯಲ್ಲೂ ಅಷ್ಟೇ ಕೃಷ್ಣ ನನ್ನನ್ನು ಆರಾಧನೆ ಮಾಡು ಅಂತ ಇದ್ದಾನೆ ಹೊರತು ಹೆಂಗೆ ಆರಾಧನೆ ಮಾಡು, ನೀನು ದೇವ್ರ ಮನೆಯಲ್ಲಿ ಫೋಟೋ ಇಟ್ಕೊಂಡು ವಿಗ್ರಹ ಇಟ್ಕೊಂಡು ಆರಾಧನೆ ಮಾಡು ಅಂತ ಹೇಳ್ತಿಲ್ಲ. ಅಂದ್ರೆ ನಮಗೆ ಅದರ ಕಲ್ಪನೆ ಗೊತ್ತಾಗ್ತಾ ಇಲ್ಲ. ದೇವರನ್ನ ಹೆಂಗೆ ಆರಾಧನೆ ಮಾಡುವುದು ಅನ್ನುವ ಅರಿವಿಲ್ಲ. ದೇವರು ಹೇಳ್ತಾವು ನನ್ನ ಬಗ್ಗೆ ತಿಳ್ಕೋ, ಜ್ಞಾನ ಸಂಪಾದನೆ ಮಾಡು, ನಿತ್ಯ ಬದುಕು. ದೇವರು ಸರ್ವಾಂತರ್ಯಾಮಿಯಾಗಿದ್ದಾನೆ, ಅವನಿಲ್ಲದಿರುವ ಜಾಗ ಇಲ್ಲ ಅನ್ನುವ ಜ್ಞಾನ ತಲೆಯಲ್ಲಿ ಸದಾ ಇದೆ. ದೇವರನ್ನ ಎಲ್ಲೋ ಒಂದು ಕಡೆ ಹುಡುಕ್ಬೇಡ, ಎಲ್ಲ ಕಡೆ ದೇವರಿದ್ದಾನೆ. ಮಾಡುವ ಕೆಲಸದಲ್ಲಿ ದೇವರನ್ನ ಮಾಡು. ದೇವರನ್ನ ಚಿಂತನೆ ಮಾಡ್ತಾ ದೇವರ ಕೆಲಸ ಅಂತ ಮಾಡು, ಕಾಯಿಗಳೇ ಕೈಲಾಸ. ಅದನ್ನೇ ಅಲ್ವಾ ಬಸವಣ್ಣನವರು ಹೇಳಿದ್ದು, ಕಾಯಕವೇ ಕೈಲಾಸ, ಅದೇ ಕರ್ಮ ಸಿದ್ಧಾಂತ. ಎಲ್ಲಾ ಕಡೆ ದೇವರಿದ್ದಾನೆ, ದೇವರು ಹೆಂಗೆ ವ್ಯವಹರಿಸಿದ್ದಾನೆ, ದೇವರ ಮೂಲ ಏನು, ಸ್ಥಿತಿ ಏನು ತಿಳ್ಕೊ, ಅದೇ ದೇವರ ಜ್ಞಾನ, ಆತ್ಮಜ್ಞಾನ. ಎಲ್ಲ ತಿಳ್ಕೊಂಡ ಮೇಲೆ ಅವನನ್ನು ಪಡೆಯುವ ಪರಿ ಹೇಗೆ? ಧ್ಯಾನಾಸಕ್ತನಾಗು, ನಿನ್ನೊಳಗೆ ಇದ್ದಾನಲ್ಲ. ಇಡೀ ವಿಶ್ವರೂಪಿಯಾದಂತಹ ಭಗವಂತ ಇಲ್ಲೋ ಅಲ್ಲ, ನಿನ್ನೊಳಗೆ ಇದ್ದಾನೆ. ಎಲ್ಲ ದೇವತೆಗಳು ನಿನ್ನೊಳಗೆ ಇದ್ದಾರೆ. ಅವರನ್ನು ಕಾಣುವ, ಅವರನ್ನ ಅರಿಯುವ ಪ್ರಯತ್ನ ಮಾಡು. ಆ ಜ್ಯೋತಿ, ಆತ್ಮಜ್ಯೋತಿ, ಆತ್ಮಾರಾಮ, ಆ ಆತ್ಮಾರಾಮನ ನೋಡುವ ಪ್ರಯತ್ನ ಮಾಡು. ಆಗ ಆತ್ಮಜ್ಯೋತಿ ಬೆಳಗ್ತದೆ. ಹಾಗಾಗಿ ಆ ಈ ಕಾರಣದಿಂದ, ಆದ್ರೆ ಇದನ್ನೆಲ್ಲ ಕಂಡುಕೊಂಡು ಸತ್ಯವನ್ನು ಅರಿತಂತವ್ರು ಯಾರು? ರುಚಿಮುನಿಗಳು. ಅವರೇ ಉಪನಿಷತ್ತುಗಳನ್ನು ಬರೆದಿದ್ದಾರೆ. ಆದ್ರೆ ನಾವು ಬಹಳ ಲಾಜಿಕ್ ಆಗಿ ಯೋಚನೆ ಮಾಡಕ್ ಹೋಗ್ತೀವಿ. ಆ ಋಷಿಮುನಿಗಳಿಗಿಂತಲೂ ನಾವೇ ದೊಡ್ಡ ಜ್ಞಾನಿಗಳ ಹಾಗೆ ವರ್ತನೆ ಮಾಡೋದು. ಹಾಗಾಗಿ ಅದನ್ನ ನಾವು ಬಹಳ ಏನಂತೀವಿ, ಲಾಜಿಕ್ ಆಗಿ ಅಥವಾ ಬಹಳ ಏನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಕ್ ಹೋಗಬಾರ್ದು. ಈ ಕಾರಣದಿಂದ ಭಗವಂತ ಅದು ಜಗತ್ತಿಗೆ ಕೊಟ್ಟ ವೇದಾದಿ ಶಾಸ್ತ್ರಗಳು, ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ನಮಗೆ ತಿಳಿ ಹೇಳಿದ ದೇವರನ್ನ ಅವೆಲ್ಲ ಜ್ಞಾನಿಗಳು
ಇವರಿಂದ ನಾವು ನಿಜವನ್ನ ಅರಿಬೇಕಾಗ್ತದೆ. ಇಲ್ಲದೆ ಇದ್ರೆ ಸುಮ್ಮನೆ ಏನೋ ಮಾಡಿ ವ್ಯರ್ಥವಾಗಿ ಸಮಯ ಕಳೀತೇವೆ. ಎಲ್ಲ ಬೇಕು ಬೇಡಗಳಿಗೆ ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ನಾವು ಶಾಸ್ತ್ರದಲ್ಲಿ ಹೇಳುವುದನ್ನು ಮೊದಲು ನಂಬಬೇಕು. ಆಗ ಅದನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಒಂದು ಆಧ್ಯಾತ್ಮಿಕ ಪುಸ್ತಕವನ್ನು ಓದ್ತೀವಿ ಅಂತಾದ್ರೆ ನಮಗೆ ಮೊದಲು ಆ ಪುಸ್ತಕದ ಮೇಲೆ ನಂಬಿಕೆ ಬೇಕು. ಅಯ್ಯೋ ಏನೋ ಒಂದು ಸುಳ್ಳು ಕತೆ ಪುರಾಣ ಹೇಳಿ ಬರೆದಿದ್ದಾರೆ ಅಂತಂದ್ರೆ ಇನ್ನು ನಾವು ಏನ್ ತಲೆ ಹೋಗ್ತದೆ, ಓದ್ಲಿಕ್ಕಾದ್ರೆ ಏನೋ ಆಸಕ್ತಿ ಬರ್ತದೆ. ಹಾಗೆ ಶಾಸ್ತ್ರದಲ್ಲಿ ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳಿದ್ದಾರೆ. ಅದರಿಂದ ಆಗುವ ಪರಿಣಾಮಗಳನ್ನ ಸಾಕ್ಷಾತ್ಕರಿಸಿಕೊಂಡು ಕೊಂಡಂತಹ ಜ್ಞಾನಿಗಳು ಅದರಿಂದ ಕರ್ಮದ ಕಟ್ಟಳೆಯನ್ನ ಅರಿತು ಕರ್ಮ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾ 16ನೇ ಅಧ್ಯಾಯವನ್ನ ಪರಿಸಮಾಪ್ತಿ ಮಾಡಿದ. ಕಾಯಿನ ವಾಚ ಮನಸ್ಸಿಂದ ಇರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ ಸಕಲಂ ಬರುತ್ತದೆ. ನಾರಾಯಣ ಸಮರ್ಪಯಾಮಿ. ನನ್ನೊಳಗೆ ಕೂತು ಹರಿವಾಯು ಗುರುಗಳು ಏನು ತಿಳಿಸುವರು ಅಷ್ಟೇ ಹೇಳುವ ಒಂದು ಸಾಮಾನ್ಯ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಏನೇ ತಪ್ಪಿದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳುತ್ತೆ. ಇಲ್ಲಿಯವರೆಗೆ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ವೀಕ್ಷಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ ಸಂಗಮಿಸಿ. ನಮಸ್ಕಾರ. ಎಲ್ಲಿ ಸರ್ ನಿಮ್ದು ವಿಡಿಯೋ ಕಾಣ್ತಿಲ್ಲ? ವಿಡಿಯೋ ಯಾಕೆ ಸರ್ ಇವತ್ತು ಲೇಟ್ ಮಾಡಿದ್ರಿ ಫುಲ್ಲು? ಇಲ್ಲ, ಅದು ಧ್ಯಾನ ಕೂತಿದ್ದೆ. ಗೊತ್ತಾಗಿ ಕಣ್ಬಿಟ್ಟು ನೋಡಿದ್ರೆ ಅಷ್ಟೊತ್ತಾಗ್ಬಿಟ್ಟಿದೆ. ನಾನೇನ್ ಮಾಡ್ಲಿ ಹೇಳ್ರಿ. ಹೌದು. ಇದು ಇವತ್ತು ಬಸವಣ್ಣನವರ ವಚನ ಇದೆ. ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ ನಿಮ್ಮ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದು ದಿವ್ಯ. ಇನ್ನೊಂದು ವಚನ ಇದೆ, ಸಂಸಾರವೆಂಬುದೊಂದು ಗಾಳಿಯ ಸುಡಲು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಳಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ. ಸಂಸಾರವೆಂಬುದು ಗಾಳಿಯ ಸುಡಲು ಅಂತಂದ್ರೆ, ಸಂಸಾರ ಅಂದ್ರೆ ಗಾಳಿಯಲ್ಲಿ ದೀಪ ಇಟ್ಟಂಗೆ. ಅದು ಗಾಳಿಯಲ್ಲಿ ಸಂಸಾರ ಅದು ಯಾವಾಗ ಆರಿ ಆಗ್ತದೋ ಗೊತ್ತೇ ಇಲ್ಲ. ಗಾಳಿ ಜಾಸ್ತಿ ಬಿಟ್ಟು ಆರಿ ಹೋಗ್ತದೆ, ಅದಕ್ಕೆ ಯಾವಾಗ ಆಗ್ತದೆ ಗೊತ್ತೇ ಆಗಲ್ಲ. ಸಿರಿ ಎಂಬುದು ಸಂತೆಯ ಮಂದಿ ಕಂಡೆ, ಸಿರಿ ಎಂಬುದು ಸಂತೆಯಾಗ ಮಂದಿ ಒಂದ್ ತಾಸು 2 ತಾಸು ಸಂತಿರ್ತದ, ಮಂದಿ ಫುಲ್ ಜಮಾ ಆಗ್ಬಿಡ್ತಾವ ಒಂದೇ ಕಡೆ ಜಮಾ ಚಲಾಪಿಲಿ ಆಗ್ಬಿಡ್ತಾರ. ಹಂಗೆ ಸಿರಿ ಒಂದ್ಸಲ ಬರ್ತದ ಮತ್ ಹೋಗ್ಬಿಡ್ತದ. ಅದಕ್ಕೆ ಮೆಚ್ಚಿ ಕೆಡಬೇಡ ಅಂತ ಹೇಳ್ತಾನೆ ಬಸವಣ್ಣ. ಅದಕ್ಕೆ ನೆಚ್ಚಿ ಕೆಡಬೇಡ, ತಪ್ಪದೇ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತಂದ್ರೆ, ಮರ್ಯಾದೆ ಪೂಜಿಸೋ ಅಂದ್ರೆ ಕೂಡಲ ಸಂಗಮ ಅಂದ್ರೆ ಪರಮಾತ್ಮ ಒಬ್ಬನೇ ಸಾಕ್ಷಿ, ಬೇರೆಯವರು ಇಲ್ಲಿ ಸಿರಿ ಸಂಸಾರ ಯಾವುದು ಶಾಶ್ವತವಲ್ಲ. ಇದು ವಚನ ಸಾರಾಂಶ. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಹೇಳ್ತೀರಾ? ಒಂದೇನಾ ಸರ್ ಇವತ್ತ? ಹೇಳಿದ್ನಲ್ಲ ಸರ್, ಶಿವಭಕ್ತ ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ನನಗಿಂತ ಕಿರಿಯರಿಲ್ಲ ಅಂತಂದ್ರೆ ಅವ್ರಿಗಿಂತ ಸಣ್ಣವ್ರು ಈ ಭೂಮಿ ಯಾರಿಲ್ಲ. ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರೆ ಶಿವಭಕ್ತಿ ಯಾರು ಮಾಡ್ತಾರೆ ಅವ್ರಿಗಿಂತ ಹಿರಿಯರಿಲ್ಲ. ಎನ್ನ ಮನವೇ ಸಾಕ್ಷಿ ನಿಮ್ಮ ಪಾದವೇ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗೂ ದಿವ್ಯ. ನೋಡ್ರಿ ಎಷ್ಟು ಆಳವಾಗಿ ಹೇಳಿದಾರೆ ಬಸವಣ್ಣ. ಅಂದ್ರೆ ನನಗಿಂತ ಕಿರಿಯರಿಲ್ಲ ಅಂತಂದ್ರೆ ಅವ್ರೊಬ್ರು ನಾನೇ ದೊಡ್ಡವ ನಾನೇ ಪಂಡಿತ ಅಂತಾರ. ಅದು ನನಗಿಂತ ಕಿರಿಯರಿಲ್ಲ, ಎಷ್ಟು ಜ್ಞಾನಿ ಇದ್ರು ನನಗಿಂತ ಕಿರಿಯರಿಲ್ಲ ಅಂತ ಹೇಳಕ್ಕೆ ಎಷ್ಟು ಅವ್ರದ್ದು ಇದು ನೋಡಿ. ಆ ಜ್ಞಾನ ಬಂದಾಗ ಯಾರು ಹ್ಯಾಂಡ್ ರೈಸ್ ಮಾಡ್ಯಾರ ನೋಡಿ ಸರ್. ಸುಜಾತ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ನಾನು ವಚನ ಹೇಳ್ತೀನಿ. ಹ್ಮ್ ಸರ್ವಜ್ಞರು ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿದುದು
ಪುಣ್ಯವದು ಜಗಕ್ಕೆಲ್ಲ. ಗುರುವಿಂದ ಮುಕ್ತಿ ಸರ್ವಜ್ಞ. ಅಂದ್ರೆ ನಿಮ್ಮಿಂದನೇ ಮುಕ್ತಿ, ನಿಮ್ಮಿಂದನೇ ಬಂಧಗಳು, ನಿಮ್ಮಿಂದನೇ ದೈವಗಳು, ನಿಮ್ಮಿಂದನೂ ಪುಣ್ಯ ಜಗಕ್ಕೆಲ್ಲ, ನಿಮ್ಮಿಂದನೇ ಮುಕ್ತಿ. ಆಮೇಲೆ ಇನ್ನೊಂದು ಹೇಳ್ತೀನಿ. ವಿದ್ಯೆಗೆ ಕಡೆ ಇಲ್ಲ, ಬುದ್ಧಿಗಿಂ ಬೆಲೆ ಇಲ್ಲ, ನಿದ್ರಿಸುವವನಿಗೆ ಗತಿ ಇಲ್ಲ, ಮರಣಕ್ಕೆ ಮದ್ದುಗಳೇ ಇಲ್ಲ ಸರ್ವಜ್ಞ. ಅಂದ್ರೆ ಜೀವಮಾನವಿಗೆ ಕಲಿತರೂ ಕಲಿಯಲು ಇದ್ದೇ ಇರುತ್ತದೆ. ಆದ್ದರಿಂದ ವಿದ್ಯೆಗೆ ಕಡೆ ಎಂಬುದು ಇರದು. ಎಲ್ಲಾ ವಸ್ತುಗಳಿಗೂ ಬೆಲೆ ಕಟ್ಟಬಹುದು, ಆದರೆ ಬುದ್ಧಿಗೆ ಬೆಲೆ ಕಟ್ಟಲಾಗದು. ನಿದ್ರೆಯಲ್ಲಿರುವವನು ಎಷ್ಟೇ ಬಲಶಾಲಿಯಾಗಿದ್ದರೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದು. ಹಾಗೂ ಮರಣವು ಸಮೀಪಿಸುವಾಗ ಯಾವುದೇ ಔಷಧೋಪಚಾರವು ಉಪಯೋಗಕ್ಕೆ ಬಾರದು. ಆಯ್ತು. ಮುಗಿತಾ ಮೇಡಮ್? ಮುಗೀತ್ರಿ. ವೆರಿ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ದಿಲೀಪ್ ಮಾಸ್ಟರ್. ನಮಸ್ತೆ ಮಾಸ್ಟರ್ಸ್. ಒಂದು ಅಂಬಿಗರ ಚೌಡಯ್ಯದು ವಚನ ನಾನು ನೋಡಿದೆ, ಅದನ್ನ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ಬಡತನಕ್ಕೆ ಹೊಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಸೇಡಿನ ಚಿಂತೆ, ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪದವರನ್ನು ಕಂಡೆನು, ಶಿವಚಿಂತೆ ಇಲ್ಲದವರನ್ನೊಬ್ಬರನ್ನು ಕಾಣವೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಫಸ್ಟ್ ಇದು ಸಿಂಪಲ್ ಆಗಿದೆ, ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡಂಗೆ ಅಲ್ಲ. ಬಡತನ ಇದ್ದಾಗ ಊಟದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಊಟ ಸಿಕ್ಕಿದ್ಮೇಲೆ ಅವನು ಉಟ್ಕೊಳ್ಬೇಕು, ಅಂದ್ರೆ ಇನ್ನು ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಕೂಡಿಡ್ಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ಹೆಂಡತಿ ಬೇಕು, ಹೆಂಡತಿ ಆದ್ಮೇಲೆ ಮಕ್ಕಳು ಬೇಕು, ಮಕ್ಕಳಾದ್ಮೇಲೆ ಇನ್ನೂ ಖುಷಿಯಾಗಿ ಜೀವನ ಮಾಡಬೇಕು. ಮತ್ತೆ ಕೇಡು ಬಯಸೋದು, ಹಾಗೇನೆ ಕೇಡಾದ್ಮೇಲೆ ಮರಣದ ಚಿಂತೆ, ಇನ್ನೇನು ಲಾಸ್ಟಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ನಲ್ಲ ಅಂತ ಮರಣ ಹತ್ರಕ್ಕೆ ಬಂದಾಗ ಮರಣದ ಚಿಂತೆ. ಹಿಂಗೆ ಹಲವಾರು ಚಿಂತೆಗಳಲ್ಲಿ ಜೀವಿಸ್ತಾ ಇರ್ತಾನೆ ಮನುಷ್ಯ. ಆದ್ರೆ ಶಿವನ ಬಗ್ಗೆ ಒಂದು ಚಿಂತೆಯನ್ನು ಇಟ್ಟುಕೊಂಡು ತನ್ನ ಜೀವನವಿಡೀ ಕಳೆದವರು ಯಾರೊಬ್ಬರೂ ಸಿಗ್ಲಿಲ್ವಲ್ಲ ಎಂಬುದು ವಿಷಾದ ಅಂತ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾರೆ ಅಂಬಿಗರ ಚೌಡಯ್ಯ ಮಾಸ್ಟರ್. ಈ ಆಸೆ ಅನ್ನೋದು ಕಡೆನೇ ಇಲ್ಲ, ಕೊನೆನೇ ಇಲ್ಲ. ಕರೆಕ್ಟ್, ಒಂದಾದ್ಮೇಲೆ ಒಂದು ರೆಡಿ ಇರುತ್ತೆ. ಅದಕ್ಕೆ ಅದೇ ಬೆಂಕಿಗೆ ತುಪ್ಪ ಎಷ್ಟು ಸುರಿದ್ರು ಅದು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ಅಂತ. ಅದಷ್ಟು ನಾವು Thank you, ಅದು master. ಚೆನ್ನಾಗಿ ಎಲ್ಲರಿಗೂ ಗೊತ್ತು ಆತ್ಮ ದೇಹ ಇದ್ದಲ್ಲಿ ಎಲ್ಲರಿಗೂ ಗೊತ್ತು. ಅಂದ್ರೂ ನಾವು ಈ ಧ್ಯಾನ ಮಾಡೋದು ಸ್ವಲ್ಪ ಯಾವಾಗ ತಪ್ಪು ಮಾಡ್ತೀವಿ. ಆ ಅದು ಪರಿಪೂರ್ಣ ಆಗಲ್ಲ. ಇದು ನಾವು ಈಗ ಈ ದೇಹ ರೆಂಟಿಗೆ ತಗೊಂಡಿಗಂತೂ ಗೊತ್ತು ನಮ್ಗೆ. ಅಂದ್ರೆ ಆಡಂಬರ ಮಾಡ್ತೀವಿ ಸ್ವಲ್ಪ ಸ್ವಲ್ಪ. ಹ್ಮ್. ಹ್ಮ್. ಈಗ ಇದರಲ್ಲಿ ಯಕ್ಷ ಪ್ರಶ್ನೆ ಅಂತ ಬರ್ತದೆ ಮಹಾಭಾರತದಲ್ಲಿ. ಅಂದ್ರೆ ಯಮಧರ್ಮರಾಜ ಬಂದು ಧರ್ಮರಾಜನಿಗೆ ಪ್ರಶ್ನೆ ಕೇಳ್ತಾನಲ್ಲ. ಹಾ, ಆಗ ಕೇಳ್ತಾನೆ, ಜಗತ್ತಿನಲ್ಲಿ ಬಹಳ ಆಶ್ಚರ್ಯಕರವಾದದ್ದು ಯಾವುದು, ಬಹಳ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ. ಆಗ ಧರ್ಮರಾಜ ಹೇಳುವ ಮಾತೇನು ಅಂತಂದ್ರೆ, ಬಹಳ ಆಶ್ಚರ್ಯ ಏನು ಅಂತಂದ್ರೆ ತನ್ನ ಎದುರಿಗೆ ನೋಡ್ತಾನೆ ಸಾಯೋರನ್ನು, ತಾನೇ ತಗೊಂಡು ಹೋಗಿ ಮಣ್ಣು ಮಾಡಿ ಬರ್ತಾನೆ. ಆದ್ರೂ ತಾನು ತಾನು ಒಂದು ದಿನ ಸಾಯ್ತೇನೆ ಅನ್ನೋದನ್ನು ಮರೆತು, ಅಂದ್ರೆ ನಾನಿಲ್ಲಿ ಬಹಳ ಪರ್ಮನೆಂಟ್ ಅನ್ನುವ ಭ್ರಮೆಯಲ್ಲೇ ಬದುಕ್ತಾ ಇರ್ತೇನೆ. ಇದೇ ಅಲ್ವಾ ನಿಜವಾಗ್ಲೂ ಎಷ್ಟು ಆಶ್ಚರ್ಯ. ಅಂದ್ರೆ ನಾಳೆಗೆ ನನಗೆ, ನನ್ನ ಮಕ್ಕಳಿಗೆ, ನಂದು ಅದು ಇದು ಸಾಮ್ರಾಜ್ಯ ಸಂಪತ್ತು ಅಂತ ಹೇಳಿ ಅದೇ ಭ್ರಮೆಯಲ್ಲೇ ಬದುಕ್ತಾ ಇರ್ತಾನೆ. ಜೊತೆಗೆ ತನ್ನ ಎದುರಿಗೆ ಸಾಯ್ತಾ ಇರ್ತಾರೆ, ಅವನೇ ಹೋಗಿ ಮಣ್ಣು ಮಾಡಿ ಬರ್ತಾನೆ. ಆದ್ರೂ ಕೂಡ ತಾನು ನಾನಿಲ್ಲಿ ಪರ್ಮನೆಂಟ್ ಅನ್ನುವ ಭಾವನೆಯಲ್ಲಿ ಬದುಕ್ತಾ ಇರ್ತಾನೆ. ಅದಕ್ಕಿಂತ ಆಶ್ಚರ್ಯಕರವಾದದ್ದು ಯಾವುದಿದೆ ಅಂತ ಹೇಳಿ ಅವನು ಉತ್ತರ ಕೊಡ್ತಾನೆ. ಬಹಳ ಚೆನ್ನಾಗಿದೆ ಅದು ಯಕ್ಷ ಪ್ರಶ್ನೆ. ಹಂಗೆ ಅದು ಏನ್ ಮಾಡಂಗಿಲ್ಲ ಸರ್, ಅದು ಮಾಯೆ ಅದು. ಅಲ್ಲ, ಮಾಯೆ ಮಾಯೆ ಅದು. ಈಗ ನಾವು ಈಗ ಆನಂದವಾಗಿರ್ಬೇಕಂದ್ರೆ ಆಸೆಗಳು ಕಡಿಮೆ ಮಾಡ್ಬೇಕು. ಆಸೆ ಇರ್ಬೇಕು, ಅಂದ್ರೆ ಕಡಿಮೆ, ಬಹಳ ಕಡಿಮೆ ಇರ್ಬೇಕು.
ಹ್ಮ್ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಆಸೆ ಜಾಸ್ತಿ ಆದಂಗೆಲ್ಲ ದುಃಖ ಜಾಸ್ತಿ ಆಗ್ತದೆ. ದುಃಖ ಜಾಸ್ತಿ ಆದಂಗೆಲ್ಲ ಕೋಪ ತಾಪ ಅವೆಲ್ಲ ಒಂದಕ್ಕೊಂದು ಲಿಂಕ್. ಹ್ಮ್ ಅದು ಸಾಧನೆ ಮಾಡ್ತಾ 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 ಅದು ರೂಟಿಗೆ ಬರ್ತದೆ, ಇಲ್ಲೇ ಸರಿ ಬರೋಲ್ಲ. ಕರೆಕ್ಟ್. ಹ್ಮ್ ಸಾಧನೆ ಬೇಕದಕ್ಕೆ. ಓಕೆ, ಶಿಲ್ಪಾ ಮಾಸ್ಟರ್ ಮಾತಾಡಿ. ಸರ್ ಇವತ್ತ 4 ಜನ ಜಾಯ್ನ್ ಆಗಿದ್ದಾರೆ ಧ್ಯಾನಕ್ಕ. ವೆರಿ ಗುಡ್. ಇವರು ವಚನ ಹೇಳ್ತಾರಂತ್ರಿ ಸರ್. ನಿನ್ನ ಹೆಸರು ವಚನ ಹೇಳ. ನನ್ನ ಹೆಸರು ಸ್ಫೂರ್ತಿ ಅಂತಾರೆ. ಸ್ಟಾರ್ಟ್. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಕರಿಯು ಕನ್ನಡಿಯೋಳು ಅಡಗಿದಂತಯ್ಯ, ನೀ ಎನ್ನೋಳು ಅಡಗಿದೆ ಕೂಡಲ ಸಂಗಮ ದೇವ. ಇನ್ನೂ ಒಂದ್ ಬತ್ತ, ಇನ್ನೂ ಒಂದೇ ಸಾಕು, ಇನ್ನೂ ಒಂದ್ ಹೇಳು ಬರುವ. ಓಕೆ. ಏನಾದ್ರ ಅರ್ಥ ಏನು? ಅರ್ಥ ಮೀನಿಂಗ್ ಅಷ್ಟು ಗೊತ್ತಿಲ್ರಿ ನನಗ. ಇನ್ನೊಂದ್ಸರಿ ಇನ್ನೊಂದ್ಸರಿ ರಿಪೀಟ್ ಮಾಡ್ರಿ ಅದು. ಇನ್ನೊಂದ್ಸರ್ತಿ ರಿಪೀಟ್. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಕರಿಯು ಕನ್ನಡಿಯೋಳ್ ಅಡಗಿದಂತಯ್ಯ, ನೀ ಎನ್ನೋಳ್ ಅಡಗಿದೆ ಕೂಡಲ ಸಂಗಮ ದೇವ. ಓಕೆ ಸಂಗಮೇಶಿ ಜಗವ ಸುತ್ತಿದ್ರು ನಿನ್ನ ಮಾಯೆ ಅಂದ್ರೆ ಜಗದಾಗೆಲ್ಲ ಮಾಯೆ ಬಿಟ್ಬಿಟ್ಟಾನ ದೇವ್ರು. ಹ್ಮ್ ಜಗವ ಸುತ್ತಿದ್ರು ನಿನ್ನ ಮಾಯೆ, ನಿನ್ನೊಳಗೆ ಎನ್ನ ಮನವನು ಅಂದ್ರೆ ದೇವರನ್ನ ನಾವು ಮನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು. ಕರಿಯ ಕನ್ನಡಿ ಅಂದ್ರೆ ಲಿಂಗ, ಲಿಂಗವನ್ನು ನೋಡ್ತಾ ಪೂಜಿಸಿ ಮೋಕ್ಷ ಪಡಿಬೇಕಂತ ಇದ್ರ ವಚನದ ಅರ್ಥ. ಕರಿಯ ಕನ್ನಡಿ ಅಂತಂದ್ರೆ ಲಿಂಗ, ಲಿಂಗ ಇರ್ತದಲ್ರಿ ಕರಿಯ ಕನ್ನಡಿ ಅದು ಲಿಂಗ. ಅದನ್ನ ನೋಡ್ತಾ 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 ಶಿವಯೋಗ ಮಾಡಿ ಮೋಕ್ಷ ಪಡಿ ಅಂತ ಅರ್ಥ. ಓಕೆ ಇನ್ನ ಒಂದ್ ಹೇಳ್ರಿ. ಅದೇ ಹೇಳು. ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ, ಬಡತನ ಸಿರಿತನ ಸ್ಥಿರವಲ ಮನುಜ ಕೂಡಲ ಸಂಗಮ ದೇವ. ಅಷ್ಟೇ. ಇದು ಅರ್ಥ ಆಯ್ತಿದೆ. ನೋಡಿದೆ ಇದು. ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಹ್ಮ್ ಓಕೆ ಮಾಸ್ಟರ್, ಚೆನ್ನಾಗಿದೆ, ವೆರಿ ಗುಡ್. ಓಕೆ ಮಾಸ್ಟರ್, ಇವತ್ತಿನವರು ಎಲ್ಲ ಆದ್ರು ಅನ್ಸುತ್ತೆ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಸಮಯ ಆಗಿದೆ. ನಿನ್ನೆ ಯಾರೋ ಮಾಸ್ಟರ್ ಹೇಳಿದ್ರು ಅವರು. ಓಕೆ ಮಾಸ್ಟರ್, ಯಾರಾದ್ರೂ ಅದೇ ಹೊಸಬ್ರು ಜಾಯ್ನ್ ಆಗಿದ್ರೆ ಎಲ್ಲರೂ ಆರಾಮ್ಸೆ ಚೇರ್ ಮೇಲೆ ಕುತ್ಕೊಳ್ಳಿ. ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ, ಶ್ವಾಸದ ಮೇಲೆ ಗಮನ. ಏನಾದ್ರೂ ನಿದ್ದೆ ಬಂದ್ರೆ, ಆಯ್ತಾ, ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು ಅಂದ್ರೆ ಯೋಗ ನಿದ್ರಾ ಸ್ಥಿತಿ. ನಿದ್ರೆಯನ್ನ ತಡೆಯುವುದು ನಮ್ಮ ಉದ್ದೇಶ ಅಲ್ಲ. ನಿದ್ದೆಯನ್ನ ನಾವು ಬಲವಂತವಾಗಿ ತಡೆಯುವ ಪ್ರಯತ್ನ ಮಾಡಬಾರದು. ನಿದ್ದೆ ಬಂದ್ರೆ ಯೋಗ ನಿದ್ರೆ ಮಾಡಬೇಕು. ಆಮೇಲೆ ಯಾವಾಗ ಮತ್ತೆ ಎಚ್ಚರ ಆಗ್ತದೆ ಯಾವಾಗ ಪುನಃ ಧ್ಯಾನದಲ್ಲಿ ಮತ್ತೆ ಅಂದ್ರೆ ಅವೇರ್ನೆಸ್ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಒಂದೇ ಸಾರಿ ಎಲ್ಲರಿಗೂ ಅವೇರ್ನೆಸ್ ಬರಲ್ಲ. ಆದ್ರೆ ಅದು ಸಾಧನೆ ಮಾಡ್ತಾ 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 ನಮ್ಮಲ್ಲಿ ಅವೇರ್ನೆಸ್ ಬರುತ್ತೆ. ಆಯ್ತಾ, ಈಗ ನೋಡ್ರಿ, ನಾನು ದಿನ 10 ಗಂಟೆಗೆ ಹೇಳ್ತಿದ್ದೆ, ಇವತ್ತು 10ವರೆಗೆ ಎದ್ದಿದ್ದೀನಿ. ಏನು ಮಾಡಂಗಿಲ್ಲ ಅದು. ಅವೇರ್ನೆಸ್ ಅಂದ್ರೆ ನಮಗೂ ಹೋಗ್ಬಿಡುತ್ತೆ. ಹಾಗೆ ಆದಷ್ಟು ಈಗ ಓಪನ್ ಐ ಮೆಡಿಟೇಷನ್ ಮಾಡೋಣ ಎಲ್ಲರೂ. ದೀಪ ಹಚ್ಕೊಳ್ರಿ. ಆಮೇಲೆ ಒಂದು ತಾಮ್ರದ ಇದರಲ್ಲಿ ಲೋಟದಲ್ಲಿ ನೀರಿಟ್ಕೊಳ್ಳಿ. ಎಲ್ಲ ಸಂಕಲ್ಪ ಮಾಡಿ ನಾವು ಧ್ಯಾನಾಸಕ್ತರಾಗೋಣ. ಆಮೇಲೆ ತುಂಬಾ ಜನ ಮಾಸ್ಟರ್ಸ್, ಸುಮಾರು ಒಂದು 30 ಜನ ಮಾಸ್ಟರ್ಸು ಯೂಟ್ಯೂಬಲ್ಲೂ ಜಾಯ್ನ್ ಆಗಿದ್ದಾರೆ. ಸಾಧ್ಯವಾದ್ರೆ ಎಲ್ಲರೂ ಜೂಮಲ್ಲೇ ಜಾಯ್ನ್ ಆಗಿ. ಯಾರಿಗೆ ಇಲ್ಲಿ ಜೂಮಲ್ಲಿ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ, ಎರರ್ ಬರ್ತಾ ಇದೆ ಅಥವಾ ನೆಟ್ವರ್ಕ್ ಸಮಸ್ಯೆ ಅಥವಾ ನಿಮ್ಮಲ್ಲಿ ಡಾಟಾ ಸಮಸ್ಯೆ ಇದೆ ಅಂತಂದ್ರೆ ಅವ್ರು ಮಾತ್ರ ಯೂಟ್ಯೂಬಲ್ಲಿ ಜಾಯ್ನ್ ಆಗಿ. ಉಳಿದವರೆಲ್ಲ ಆದಷ್ಟು ಜೂಮಲ್ಲೇ ಎಲ್ಲರೂ ಜಾಯ್ನ್ ಆಗಿ, ಯಾಕೆಂದ್ರೆ ಅದೊಂದು ಮೋಟಿವೇಶನ್ ಇರ್ತದೆ. ಆಯ್ತಾ? ವೆರಿ ಗುಡ್. ಆಮೇಲೆ ಎಲ್ಲರೂ ಕಂಪಲ್ಸರಿಯಾಗಿ ಎಲ್ಲರೂ ಮಾಡಿ. ಆಯ್ತಾ? ತುಂಬಾ ತುಂಬಾ ಜನ, ಪ್ರತಿಯೊಬ್ಬರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೊಂತಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ. ಸಾಕು, ನಾವು ಮಲಗಿ ಸಾಧನೆ ಮಾಡಿದ್ದು. ಇನ್ನಾದರೂ ಎದ್ದು ಸಾಧನೆ ಮಾಡೋಣ. ಆಯ್ತಾ?
ಓಕೆ ಓಕೆ ಮಾಸ್ಟರ್ಸ್.